यादवेन्द्राय ज्ञानमुद्राय गिरिनाथार्गणेशाय नमो वेदान्तवेदिने रामाय रामभद्राय रामचन्द्राय वेत्सरघुनाथाय नाथाय सीतायापतये नमः। ओं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। ओं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट चक्रवर्तिनं श्रीगुरुभ्यो नमः। ओं ಪಂಪರ ಅನುಪಮಕ 65ನೇ ಶ್ಲೋಕದು ಪಂಡಿ ದ್ವೇಷಮೃತೇನ ಹಿ ಹರೌ ತಮಸಿ ಪ್ರವೇಶಃ ಪ್ರಾಣೇ ಚ ತೇನ ಜಗತಿಂ ಅನುಕ್ತೌ ಪ್ರಪನ್ನೌ ತತ್ಕಾರಣಾನ್ಯ ಕುರುತಾಂ ಪರಮೌಕರಾಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾಧು ಪೌಂಸ್ಯೌ. ಭೀಮದೇವನ ವಿಷಯ ಪಡಂ ತುಳೇರು. ಭೀಮದೇವರು ಮಂತೆಟ್ಲಾ ಹುಷಾರು ಮಂತಗೆ ಜೋಕುಳಟ್ಟು ಗೊಬ್ಬನಾಗಲ್ಲ ಆಕಳನ ಏರೆಲ್ಲ ಸೊಲ್ಸೋರ ಅವಂತಿತ್ರಿ ಆಕಳು ಜೋಕ್ಲೆನ ನಡುಟು ತನ್ನ ಹೆಗಲ್ದಿರ್ತೊಂದು ನಡುಟು ಗಂಗಾ ನದಿ ಬಿಡ್ತು ಬರೋದಿತ್ತೇರು ಆಕಳೆ ತಮಾಷೆ ಅಂತ ಒಂದಿತ್ತೇರು ಮತ್ತೆ ಪಂಡ್ಪೇರು ಅಂತ ದುಂದು ಶ್ಲೋಕ ಮತ್ತೆ ಪಂಡ್ತೇರು ಜಯಗೆ ಇಂಚದ ಆಕಳು ವರ್ತನ ಅಂತ ಒಂದಿತ್ತೇರು ಬೇತರೆಗೆ ಕೋಪ ಬರ್ಕೋರಕ ಜಯಗ ಅಂತ ಒಂದಿತ್ತೇರು ಪಣ್ಣಾಗ ದ್ವೇಷಂ ರಿತೆ ನಹಿ ಹರೌ ತಮಸಿ ಪ್ರವೇಶ ದೇವದ್ವಿಷಾಂ. ಈ ಪಾಪಿನ ಅಕ್ಳೆಗ್ ದ್ವೇಷ ಅನ್ನದ್ಯಡ ಅಕ್ಳೆಗ್ ತಮಸ್ಸರ ಪ್ರವೇಶ ಇದ್ದಿ ಅಂದ ತಮಸ್ಸಿಗೆ ಪ್ರವೇಶ ಇದ್ದಿ ಅಂತ ಆಪುನು ಅಕ್ಳು ಇಚ್ಚಿನಾಟ್ ನಂಚ ಅಂಪಡು ಓ ಕಾರಣ ಅವಡು ಅಕ್ಳು ಅಂದ ತಮಸ್ಸಿಗೆ ಪ್ರವೇಶ ಆಪರೆ ಕಾರಣ ಅವಡು. ಸೊ ಅಂಚಾತ್ ಅಕ್ಳು ಮೂಳು ಜಗತೀಂ ಅನು ಹರೌ ಪ್ರಾಣೇಚತೇನ ಪ್ರಪನ್ನವ್. ಕೃಷ್ಣದೇವರ್ನೊಲ ಪ್ರಾಣದೇವರ್ನೆಲ್ಲ ಮೂಲ ಅವತಾರ ಆತ್ನ ಭೂಭಾರ ಹರಣಂಕು ಈ ದುಷ್ಟ ಜನಂಕ್ಲೇನ ಸಂಹಾರಂಪರೆಗ್. ಸೊ ಆ ಸಂಹಾರ ಅಂತ ಆಕ್ಲೆ ಅಂಡ ತಮಸ್ಸು ಕಳಬಿಟ್ನೇ ಆಕಳ ಲಕ್ಷ್ಯ ಆಂಡ ದ್ವೇಷ ಅನ್ನದ್ರ ಆಕ್ಲೆ ಪೋರ ಬಿಡು ಪ್ರಿಯ ಪೋರ ಪ್ರಿಯ ಆಕ್ಳೆಗ್ ಅಂದ ತಮಸ್ಸಗ್. ಸೊ ಜಗತ್ತಿಂ ಅನು ಜಗತ್ತರ ಅವತಾರ ಅಂತನೇ ದೇವರನೊಟ್ಟಿಗೂ ಪ್ರಾಣದೇವರು ಅನುಪಣ್ಣ ದೇವರನೊಟ್ಟಿಗೂ ಆಕುಳ ಅಂತ ದೇರಂತ ಅವತಾರ ಅಂತೇರು ಅಂಚಾತ್ ತತ್ಕಾರಣಾನ್ಯ ಕುರುತಾಂ ಪರಮೌ ಕರಾಂಸಿ ಅಕ್ಕಳು ಒಲಿಂಜ ಕಾರ್ಯ ಈತ ಶ್ರೇಷ್ಠ ರೀತಿ ಅಂತಂದ್ ಪೋಯರು ಭೀಮದೇವರು ಈ ದುಷ್ಟನಾಕ್ಲೆ ಕೋಪ ಬರ್ಪೋವರ ಆಕ್ಳ ಜಾದಬ್ರಹ್ಮಣ ಒಂದು ದ್ವೇಷ ಆಕ್ಳ ಉತ್ಪನ್ನ ಅಂಪರೆ ದೇವದ್ವಿಶ್ವಾಂ ಸತತ ಸತ್ಯಾಂಡ ಭೀಮದೇವರಿಗೆ ಅಜ್ಞಾನ ಐತಿ ಅಹಂಕಾರ ಐತಿ ಜಾಲ ಐತಿ ಆಕಳು ಸತತ ವಿಸ್ತೃತ ಸಾಧು ಪಂಸವ್ ಅಕ್ಕಳ ಪೌರುಷ ಎಂಚ ಅಂತ ಪಣ್ಣಾಗ ಸಾಧು ಪಂಸವ್ ಅಕ್ಕಳು ಜಾಲ ಅಹಂಕಾರ ಇದ್ದಿ ಆಕ್ಲೇಡ ಅಕ್ಕಳು ಜಾಲ ಬೇರೆಗಳ ಗತ ಸೋಜೋಡು ಅಂತಲ ಇದ್ದಿ ಆಂಡ ಈ ಕಾರ್ಯಕ್ಕೋಸ್ಕರ ಈ ನಕ್ಲ ಮುಕ್ಳನ್ ಮಂತ ತಮಸ್ಸು ಕಡಪಡೋಡು ಅಂತ ಪಂಟ್ ಭೀಮದೇವರು ಅಂತ ಅಂತಿದ್ದೇವೆ ಅಂತ ಪಂಟ್. ಅಲ್ಲಿಗೆ ನಿನ್ನೆಯ ಶ್ಲೋಕಗಳ ಇದು ಮುಗೀತು. ಸೊ ಅದೇ ಹೇಳ್ತಾ ಇದ್ದಾರೆ ಏನಂತ ಹೇಳಿದರೆ ಭೀಮಸೇನ ದೇವರು ಈ ರೀತಿ ಬಲ ಪ್ರದರ್ಶನವನ್ನು ಭಾಳ ಜೋರಾಗಿ ಮಾಡಿದ್ರಲ್ಲ, ಯಾಕೆ ಮಾಡಿದರು ಅಂತ ಹೇಳಿದರೆ ಈ ದುಷ್ಟರನ್ನು ಪಾಪಿಷ್ಟರನ್ನು ಅಂಧ ತಮಸ್ಸಿಗೆ ಕಳಿಸ್ಬೇಕಿದ್ರೆ ಅವರು ಇನ್ನೂ ಜಾಸ್ತಿಯಾಗಿ ದೇವರದ್ದು ದ್ವೇಷ ಮಾಡಬೇಕಲ್ಲ, ಭಗವಂತನ ದ್ವೇಷ ಮಾಡಬೇಕಲ್ಲ. ಅದಕ್ಕೋಸ್ಕರ ಅಂತೇಳಿದ್ರೆ ಭೀಮಸೇನ ದೇವರು ಎಲ್ಲ ಆಟಗಳಲ್ಲಿಯೂ ತಾನೇ ಮೊದಲು ಬರುವಂಥದ್ದು. ಅದು ನೀರಾಟ ಇರಲಿ, ಓಡಾಟ ಇರಲಿ, ಆಮೇಲೆ ಜಿಗಿಯುವುದು ಇರಲಿ, ಆಮೇಲೆ ಯಾವ ಆಟ ಇದ್ದರೂ ಕೂಡ ಅಥವಾ ನೀರಿನಲ್ಲಿ 5 ಜನರನ್ನು ಒಂದೊಂದು ಭುಜದಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಳುಗು ಹಾಕ್ತಾ ಇದ್ದರು. ಈ ರೀತಿ ಅಲ್ಲಿ ಮರ ಹತ್ತಿದರೆ ಬಾಕಿದ್ದವರೆಲ್ಲ ರಾಜಕುಮಾರರೆಲ್ಲ ಮರ ಹತ್ತಿದರೆ ಭೀಮಸೇನ ದೇವರು ಆ ಮರವನ್ನೇ ಏನಂತ ಹೇಳಿದರೆ ಬೀಳಿಸುವ ರೀತಿಯಲ್ಲಿ ಅವರನ್ನು ಬೀಳಿಸಿಕೊಂಡು ಹಣ್ಣು ಹಂಪಲನ್ನು ಬೀಳಿಸಿಕೊಂಡು ಈ ರೀತಿ ಎಲ್ಲರಿಗೂ ಅಂದರೆ ಕಣ್ಣು ಕಾಯುವ ಹಾಗೆ ಅಂತ ನಮ್ಮ ಇದರಲ್ಲೊಂದು ಕಣ್ಣು ಕಾಯಿಸುವುದು ಅಂತ ಹೇಳಿದರೆ ಆ ರೀತಿ ಕಣ್ಣಿಗೆ ಕುಕ್ಕುವ ಥರ. ಯಾಕೆ ಈ ಥರ ಅಂತ ಹೇಳಿದರೆ ಭೀಮಸೇನ ದೇವರು ಭಗವಂತನ ದ್ವೇಷ ಮಾಡಬೇಕಲ್ಲ ಈ ದುಷ್ಟ ಪಾಪಿಷ್ಟರೆಲ್ಲ ದುರ್ಯೋಧನಾದಿಗಳು. ಅದಕ್ಕೋಸ್ಕರ ಈ ರೀತಿ ಭಗವಂತ ಹರಿವಾಯುಗಳು ಈ ರೀತಿ ಬೇಕಂತ ತಿಳ್ಕೊಂಡಲೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆಮೇಲಿಂದ ಇದನ್ನು ನೋಡಿಬಿಟ್ಟು
ದೃಷ್ಟ್ವಾ ಮಿತಾನ್ಯಥ ಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ ತನಯ ನಿಖಿಲಾಶ ರಾಜ್ಞಾಂ. ಈ ಎಲ್ಲ ರಾಜಕುಮಾರಗಳಿಗೆ ಏನಾಯಿತು ಅಂತ ಹೇಳಿದರೆ, ಭೀಮಸೇನ ದೇವರನ್ನು ಏನಾದರೂ ಮಾಡಿಬಿಟ್ಟು ಈ ಭೀಮಸೇನನಿಗೆ ಬುದ್ಧಿ ಕಲಿಸಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರಲಿಕ್ಕೆ ಶುರುವಾಯಿತು. ಸ್ವಲ್ಪ ಸ್ವಲ್ಪನೇ ಅದು ಮನಸ್ಸಿಗೆ ಬಂದದ್ದು ಬೆಳೀಲಿಕ್ಕೆ ಶುರುವಾಯಿತು. ದ್ವೇಷ ಭಾವನೆ ಬರಲಿಕ್ಕೆ ಶುರುವಾಯಿತು. ಆ ದ್ವೇಷ ಬೆಳೆದಾಗ ಇನ್ನು ಮುಂದೆ ಏನಾಗ್ತದೆ ಅಂತ ಹೇಳ್ಕೊಂಡೆ ಅವರು ಮಂತ್ರಾಲೋಚನೆ ಮಾಡಿದರು. ಅಂತೇಳಿದರೆ ಇವು ಹೇಗಾದರೂ ಮಾಡಿ ಭೀಮಸೇನನನ್ನು ಬುದ್ಧಿ ಕಲಿಸಬೇಕು. ಭೀಮಸೇನನ್ನು ಬುದ್ಧಿ ಕಲಿಸೋದು ಅಂತ ಹೇಳಿದ್ರೆ ಏನು, ಭೀಮಸೇನನನ್ನು ಯಮಪುರಿಗೆ ಕಳಿಸ್ಬೇಕು ಅನ್ನುವಂಥ ಯೋಚನೆ. ಹರಿವಾಯುಗಳನ್ನು ಯಮಪುರಿಗೆ ಕಳಿಸ್ಲಿಕ್ಕೆ ಇವರಿಂದ ಆಗ್ತದಾ? ಆದರೂ ಇವರ ಮಂತ್ರಾಲೋಚನೆ ಏನೋ ಮಾಡಿದಾರಲ್ಲ, ಏನು ಮಂತ್ರಾಲೋಚನೆ ಅಂತ ನೋಡುವ. ವೈಲೇರೆ 67ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಏಹಿ ತತ್ರ ನರದೇವ ಸುತಾಸುರಾಂಶಾಃ ಪ್ರೀತಿಂ ಪರಾಂ ಪವನಜೇ ನಿಖಿಲ ಅಕುರ್ವನ್ ತಾಂಸ್ತಾನ್ ವಿಹಾಯ ದಿತಿಜಾ ನರದೇವಂಶ ಜಾತ ವಿಚಾರ್ಯ ವಧ ನಿಶ್ಚಯಮಸ್ಯ ಚಕ್ರುಃ. ಈ ಬೇರೆ ಬೇರೆ ರಾಜ್ಯರ ಮಕ್ಕಳು, ಧೃತರಾಷ್ಟ್ರನ ಮಕ್ಕಳು ಇವರೆಲ್ಲ ಸೇರಿಕೊಂಡು ವಿಚಾರ ಮಾಡ್ತಾರೆ. ಏನಂದ್ರೆ ಈ ಭೀಮಸೇನನು ನಮಗೆಲ್ಲ ಆಗದ ಕೆಲಸನೇ ಮಾಡ್ತಾ ಇದ್ದಾನೆ, ಎಲ್ಲದ್ರಲ್ಲೂ ಅವನೇ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ಈ ರೀತಿ ಅವನನ್ನು ಏನಾದ್ರೂ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಆದ್ರೆ ಅದರಲ್ಲಿ ಆ ರಾಜ್ಯರ ಮಕ್ಕಳಲ್ಲಿ ಯಾರ್ಯಾರು ದೇವರ ಅಂಶವಾಗಿದ್ದಾರೋ ಅವರೆಲ್ಲರೂ ಭೀಮನಲ್ಲಿ ಉತ್ಕೃಷ್ಟವಾದ ಪ್ರೀತಿಯನ್ನೇ ಮಾಡುತ್ತಾರೆ. ಅವರು ಭೀಮನನ್ನು ದ್ವೇಷಿಸುವುದಿಲ್ಲ. ಅಂತವರನ್ನು ಬಿಟ್ಟು ಆ ರಾಜರ ಕಾಲದಲ್ಲಿ ಹುಟ್ಟಿದ ದೈತ್ಯರು ವಿಚಾರ ಮಾಡಿ ಈ ಭೀಮನನ್ನು ಕೊಲ್ಲುವುದಂತೆ ನಿಶ್ಚಯ ಮಾಡುತ್ತಾರೆ. ಯೇ ಯೇ ಹಿ ತತ್ರ ನರದೇವ ಸುತಾಸುರಾಂಶಾಃ ಪ್ರೀತಿಂ ಪರಾಂ ಪವನಜೆ ನಿಖಿಲ ಅಕುರ್ವನ್ ತಾಂಸ್ತಾನ್ ವಿಹಾಯ ದಿತಿಜಾ ನರದೇವ ವಂಶ ಜಾತಾ ವಿಚಾರ್ಯ ವದ ನಿಶ್ಚಯಮಸ್ಯ ಚಕ್ರುಃ. ಯೇ ಯೇ ಹಿ ತತ್ರ ನರದೇವ ಸುತಾಃ ಸುರಾಂಶಾಃ. ಈ ರಾಜಕುಮಾರರುಗಳು ಪಾಂಡವರು, ಕೌರವರು ಮತ್ತು ಇನ್ನೂ ಬೇರೆ ದೇಶದ ರಾಜಕುಮಾರರು ಬಂದಿದ್ದವರು. ಸೊ ಈ ರಾಜಕುಮಾರರುಗಳಲ್ಲಿ ಈ ಒಂದು ಆಲೋಚನೆ ಮಾಡಿದರೆ ಯಾವ ಥರ ಅಂತೇಳಿದರೆ, ಇದರಲ್ಲಿ 2 ನಮೂನೆಯವರು ಇದ್ದಾರೆ. ಯೇ ಯೇ ಯಾರು ಯಾರು, ಯೇ ಯೇ ಹಿ ತತ್ರ ಅಲ್ಲಿ, ಈ ಗುಂಪಿನಲ್ಲಿ ಪಾಂಡವರು, ಕೌರವರು ಮತ್ತು ಎಲ್ಲ ರಾಜಕುಮಾರರು ಇರುವಂಥ ಒಂದು ಗುಂಪಿನಲ್ಲಿ 2 ಗುಂಪು ಉಂಟು. ಸೊ ಮೊದಲನೇ ಗುಂಪು ಯಾವುದು ಅಂತ ಹೇಳಿದರೆ ಸುರಾಂಶಾಃ ನರದೇವ ಸುತಾಃ ಅಂತೇಳಿದರೆ ಈಗ ಧರ್ಮರಾಜ ಅಂದರೆ ಯುಧಿಷ್ಠಿರ ಯಮಧರ್ಮರಾಯನ ಅಂಶದಿಂದ ಹುಟ್ಟಿದವನು. ಭೀಮಸೇನ ದೇವರು ವಾಯುದೇವರ ಅಂಶದಿಂದ ಹುಟ್ಟಿದವರು. ಹಾಗೆ ಯಾರ್ಯಾರು ಸುರಾಂಶಾಃ ದೇವತೆಗಳ ಅಂಶದಿಂದ ಯಾರು ಭೂಮಿಯಲ್ಲಿ ಹುಟ್ಟಿ ಬಂದಿದ್ದಾರೋ ಅವರುಗಳೆಲ್ಲ ನರದೇವ ಸುತಾಃ ಈಗ ರಾಜಕುಮಾರರಾಗಿ ಇಲ್ಲಿ ಇದ್ದಾರೆ. ಆದರೆ ನಿಜವಾಗಿ ಆದರೆ ಅವರು ದೇವಲೋಕದಿಂದ ಎಲ್ಲ ಭೂಮಿಗೆ ಇಳಿದು ಬಂದವರು ಅಂತ ಹೇಳಿದರೆ ಅವರು ಅಂಶದಲ್ಲಿ ಇಲ್ಲಿ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದಾರೆ ಅಂತಂದರೆ ಭಗವಂತನ ಸೇವೆ ಮಾಡಲಿಕ್ಕೆ. ಅಂತಹ ಸುರಾಂಶಾಃ ದೇವತೆಗಳ ಯಾರು ಅಂಶಗಳು ಯಾರೆಲ್ಲ ಇದ್ದಾರೋ ರಾಜಕುಮಾರರಾಗಿ ಅವರೆಲ್ಲ ಪ್ರೀತಿಂ ಪರಾಂ ಪವನಜೆ ನಿಖಿಲ ಅಕುರ್ವನ್. ಅವರೆಲ್ಲ ಪವನಜೆ ಅಂತೇಳಿದರೆ ಪವನ ಅಂದರೆ ವಾಯು, ಪವನಜ ಅಂತೇಳಿದರೆ ವಾಯುಪುತ್ರ ಭೀಮಸೇನನನ್ನು ಪರಾಂ ಪ್ರೀತಿಂ ಬಹಳ ಪ್ರೀತಿ ಮಾಡಿದರು, ಅತ್ಯಂತ ಪ್ರೀತಿ ಮಾಡಿದರು ಅಂತೇಳಿದರೆ ಅವರಿಗೆ ಭೀಮಸೇನನ ಮೇಲೆ ಬಹಳ ಭಕ್ತಿ ಇದೆ, ಬಹಳ ಪ್ರೇಮವಿದೆ, ಸ್ನೇಹ ಇದೆ. ಯಾಕಂತೇಳಿದರೆ ಅವರೆಲ್ಲ ದೇವಾಂಶ ಸಂಭೂತರು. ಅವರಿಗೆ ಸಹಜವಾಗಿಯೇ ವಾಯುಪುತ್ರರ ಅವತಾರರಾದ ಈ ಭೀಮಸೇನನ ಮೇಲೆ ಸಹಜವಾಗಿಯೇ ಪ್ರೀತಿ ಇದೆ ಅವರಿಗೆ. ಅವರೆಲ್ಲ ನಿಖಿಲ ಅಕುರ್ವನ್ ಅಂತೇಳಿದರೆ ಮಾಡಿದರು. ಅಂದರೆ ಅದರ ಸಿಂಗ್ಯುಲರ್ ಶಬ್ದ ಯಾವುದು? ಅಕುರ್ವತ್, ಅಕುರ್ವತಾಂ, ಅಕುರ್ವತ್ ಅಂದರೆ ಒಬ್ಬ, ಅಕುರ್ವನ್ ಅಂತೇಳಿದರೆ ತುಂಬ ಜನ ಮಾಡಿದರು. ತುಂಬ ಜನ ಯಾರೆಲ್ಲ? ಸುರಾಂಶಾಃ ದೇವತೆಗಳ ಅಂಶದಿಂದ ಭೂಮಿಯಲ್ಲಿ ಹುಟ್ಟಿ ಬಂದವರು ಯಾರೆಲ್ಲ ರಾಜಕುಮಾರರಿದ್ದಾರೋ ಅವರೆಲ್ಲ
ಪವನಜ ಅಂತೇಳಿದರೆ ವಾಯುಪುತ್ರನಾದ ಭೀಮಸೇನನನ್ನು ನಿಖಿಲ ಅವರೆಲ್ಲರೂ ಅಕುರ್ವನ್ನು ಮಾಡಿದರು. ಏನು ಮಾಡಿದರು? ಪರಾಂಪ್ರೀತಿಂ, ಬಹಳವಾಗಿ ಪ್ರೀತಿಯಿಂದ ಗೌರವದಿಂದ ನೋಡಿಕೊಂಡರು ಭೀಮಸೇನನನ್ನು ಅಂತೇಳಿದರೆ ಭೀಮಸೇನನನ್ನು ಬಹಳವಾಗಿ ಪ್ರೀತಿ ಮಾಡಿದರು. ಹಾಗಾದರೆ ಇದು ದೇವತಾಂಶ ಸಂಭೂತರಾದ ರಾಜಕುಮಾರರ ಗುಂಪು. ಇನ್ನೊಂದು ರಾಜಕುಮಾರರ ಗುಂಪು ಏನು ಅಂತ ಹೇಳಿದರೆ, ತಾನ್ ವಿಹಾಯ ದಿತಿಜ ನರದೇವ ವಂಶಜಾತ ವಿಚಾರ್ಯ ವದ ನಿಶ್ಚಯಮಸ್ಯ ಚಕ್ರುಹು. ತಾನ್ ಅವರನ್ನು, ಆ ದೇವಾಂಶ ಸಂಭೂತರಾಗಿ ಯಾರೆಲ್ಲ ಹುಟ್ಟಿದ ರಾಜಕುಮಾರರಿದ್ದಾರೋ ಅವರನ್ನು ಬಿಟ್ಟು ಉಳಿದವರು, ಉಳಿದವರು ಇವರು ಏನು ಮಾಡಿದರು? ಬಿಟ್ಟು ಅಂದರೆ ವಿಹಾಯ. ಆ ರಾಜಕುಮಾರರು, ದೇವಾಂಶ ಸಂಭೂತರಾದ ರಾಜಕುಮಾರರದೊಂದು ಗುಂಪು ಬೇರೆ, ಆ ಗುಂಪನ್ನು ಬಿಟ್ಟು ಇನ್ನೊಂದು ಗುಂಪಿನಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲ ಅಂತೇಳಿದರೆ ಆ ದೇವಾಂಶ ಸಂಭೂತರಾದ ರಾಜಕುಮಾರರನ್ನು ತಾನ್ ವಿಹಾಯ ಅವರನ್ನು ಬಿಟ್ಟು ಉಳಿದವರು ದಿತಿಜ ಅಂತೇಳಿದರೆ, ದಿತಿಜ ಅಂತೇಳಿದರೆ ರಾಕ್ಷಸ ಕುಲದಿಂದ ಅಥವಾ ರಾಕ್ಷಸಾವೇಶದಿಂದ ಇರುವವರು, ಮಹಾದುಷ್ಟರು, ಪಾಪಿಷ್ಟರ ಅವರೆಲ್ಲ ಅಂತೇಳಿದರೆ. ದುರ್ಯೋಧನನಂತೂ ಅವನು ಕಲಿದ್ದೇ ಆವೇಶ ಅವನು. ಸೊ ಅವನು ದಿತಿಜ ನರದೇವ ವಂಶಃ, ಉಳಿದ ರಾಜಕುಮಾರರು. ನರದೇವ ಅಂತೇಳಿದರೆ ರಾಜನ ಕುಲದಲ್ಲಿ ಹುಟ್ಟಿದವರು. ನರದೇವ ಅಂದರೆ ರಾಜ ಅಂತ ಅರ್ಥ. ಅಂದರೆ ಮನುಷ್ಯರಿಗೆ ದೇವರು ಅಂತೇಳಿದರೆ ಯಾರು ಅಂತೇಳಿದರೆ ಈಗ ಸದ್ಯದಲ್ಲಿ ರಾಜರು. ಸೊ ರಾಜರ ವಂಶದಲ್ಲಿ ಹುಟ್ಟಿದ ಈ ರಾಜಕುಮಾರರು ನರದೇವ ವಂಶ ಜಾತ ಹುಟ್ಟಿದವರು. ಇವರೆಲ್ಲ ಸೇರಿಕೊಂಡು ಇನ್ನೊಂದು ಗುಂಪಿನಲ್ಲಿ ಇರುವವರು ಅಧಮಾಧಮರು, ದುರ್ಯೋಧನನ ಮಾತನ್ನು ಕೇಳಿಕೊಂಡು ದುರ್ಯೋಧನನ ಮಾತಿಗೆ ಸರಿಯಾಗಿ ಕುಣಿಯುವವರು, ಸೊ ಶಕುನಿಯ ಮಾತಿಗೆ ಸರಿಯಾಗಿ ಕುಣಿಯುವವರು. ಇವರೆಲ್ಲ ನರದೇವ ವಂಶಜಾತ ಈ ರಾಜಕುಮಾರರುಗಳು ದಿತಿಜ ಅಂತೇಳಿದರೆ ರಾಕ್ಷಸರು ಇದ್ದ ಹಾಗೆ ಆ ರೀತಿಯಲ್ಲೇ ದುಷ್ಟರಾಗಿರುವವರು. ವದ ನಿಶ್ಚಯಂ ಅಸ್ಯ ಚಕ್ರುಹು, ಅವರೆಲ್ಲ ಭೀಮಸೇನನನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡರೆ ಸಹಜವಾಗಿ ಉಳಿದವರು ಇವರೆಲ್ಲ ಏನು ಮಾಡಿದರು ಅಂತೇಳಿದರೆ ಭೀಮಸೇನನನ್ನು ವದ ನಿಶ್ಚಯಂ ಅಂದರೆ ಅವನ ಮೇಲೆ ಭಾಳಷ್ಟು ದ್ವೇಷ ಕಾರುತ್ತಾ, ಅಂದರೆ ದ್ವೇಷ ಹೆಚ್ಚಾಗಿ ಏನು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಈಗ ಎಲ್ಲ ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ ಅಂತೇಳಿದರೆ ವಧ ನಿಶ್ಚಯಂ. ವಧ ಅಂತೇಳಿದರೆ ಅವನನ್ನು ಕೊಂದೇ ಬಿಡಬೇಕು. ನಿಶ್ಚಯಂ ನಿರ್ಧಾರ ಅಂತೇಳಿದರೆ ಈಗ ಅವನನ್ನು ಕೊಲ್ಲುವುದು ಅಂತ ಗ್ಯಾರಂಟಿ ಆಯಿತು. ಹೇಗೆ ಕೊಲ್ಲುವುದು ಅಂತ ಏನು ಉಪಾಯ ಮಾಡೋದು ಇದು ಮಾತ್ರ ಬಾಕಿ. ಅವನನ್ನು ಖಂಡಿತ ಕೊಲ್ಲುವುದು ಅಂತ ವದ ನಿಶ್ಚಯಂ ಅಂತೇಳಿದರೆ ಖಂಡಿತ ಅವನನ್ನು ಕೊಂದೇ ಬಿಡಬೇಕು. ಭೀಮಸೇನ ಇದ್ದರೆ ನಮಗೆ ಉಳಿಗಾಲ ಇಲ್ಲ. ಆದ್ದರಿಂದ ಅವನಿಗೆ ರಾಜ್ಯ ಕೊಡುವುದನ್ನು ತಪ್ಪಿಸಬೇಕಿದ್ದರೆ ಅವನು ಜೀವದಲ್ಲೇ ಇರಬಾರ್ದು. ಸೊ ಭೀಮಸೇನನನ್ನು ಪಾಂಡವರನ್ನು ಮುಗಿಸಿಬಿಟ್ರೆ ಆಮೇಲಿಂದ ನಮಗೆ ಯಾವ ತಲೆಬಿಸಿಯೂ ಇಲ್ಲ. ಇಲ್ಲದಿದ್ದರೆ ಇದು ದಿನ ತಲೆಬಿಸಿ ಇದು ನಮಗೆ. ಆದ್ದರಿಂದ ಅವನು ಮಾಡುವಂಥ ಶ್ರೇಷ್ಠ ಕೆಲಸಗಳೆಲ್ಲ ನಮ್ಮ ಕಣ್ಣು ಕುಕ್ಕಿಸ್ತವೆ. ಆದ್ದರಿಂದ ಅವನು ನಮ್ಮ ಎದುರುಗಡೆ ಇರುವುದೇ ಬೇಡ ಅಂತೇಳಿಬಿಟ್ಟು ತಾನ್ ವಿಹಾಯ ಅಂತೇಳಿದರೆ ಆ ದೇವಾಂಶ ಸಂಭೂತರಾದ ಆ ರಾಜಕುಮಾರರನ್ನು ಬಿಟ್ಟು ವಿಹಾಯ ಉಳಿದ ರಾಜಕುಮಾರರು ನರದೇವ ವಂಶಜಾತ ಉಳಿದ ರಾಜಕುಮಾರರು ದಿತಿಜ ಒಂದು ರಾಕ್ಷಸರ ಅಂಶದಿಂದ ಹುಟ್ಟಿದವರು, ಅಲ್ಲದಿದ್ದರೆ ರಾಕ್ಷಸರ ಆವೇಶ ಇರುವವರು ಅಥವಾ ರಾಕ್ಷಸರಾಗಿ ದುಷ್ಟ ಬುದ್ಧಿ ಇರುವವರು. ಇವರು ವಿಚಾರ ಮಾಡಿದರು, ಮಂತ್ರಾಲೋಚನೆ ಮಾಡಿದರು. ಇವರೆಲ್ಲ ಕೂತುಕೊಂಡು ಏನು ಮಾಡಿದರು ಅಂತೇಳಿದರೆ ಅವನನ್ನು ಹೇಗೆ ಕೊಲ್ಲುವುದು, ಯಾರು ಭೀಮಸೇನನನ್ನು. ವದ ನಿಶ್ಚಯಂ ಅಸ್ಯ ಅಂದರೆ ಭೀಮಸೇನನನ್ನು, ಅಸ್ಯ ಅವನ ವಧ ಅಂದರೆ ಅವನನ್ನು ಹೇಗೆ ಕೊಲ್ಲುವುದು ಅಂತ. ನಿಶ್ಚಯಂ ಚಕ್ರುಹು, ನಿಶ್ಚಯಂ ಅಂದರೆ ನಿರ್ಧಾರ, ಚಕ್ರುಹು ಮಾಡಿದರು ಅಂತ. ಸೊ ಈ 67ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದ್ರೆ ಪ್ರಪಂಚನಾಚಾರ್ಯರು ಯಾರು ಏ ಹಿ ಈ ಹಿ ಅಂತೇಳಿ ಎಲ್ಲೆಲ್ಲ ಹೀ ಬರ್ತದ ಅದರ ಅರ್ಥ ಖಂಡಿತವಾಗಿ ಅಂತ. ಯಾರು ಸುರಾಂಶಃ ನರದೇವ ಸುತಾಹ ದೇವಾಂಶರಾದ ರಾಜಕುಮಾರರಿದ್ದಾರೋ
ಅವರೆಲ್ಲರೂ ಅಂದರೆ ಯಾವ ಶಬ್ದ? ನಿಖಿಲ. ಅವರೆಲ್ಲರೂ ಏನು ಮಾಡಿದರು? ಅಕುರ್ವನ್ ಮಾಡಿದರು. ಏನು ಮಾಡಿದರು? ಪವನಜೆ ಅಂದರೆ ಭೀಮಸೇನಲ್ಲಿ ಪರಾಂ ಪ್ರೀತಿಂ ಅಕುರ್ವನ್ ಬಹಳ ಪ್ರೀತಿ ಮಾಡಿದರು. ತಾನ್ ವಿಹಾಯ ಅವರನ್ನು ಬಿಟ್ಟು ಉಳಿದವರು ಅವರೆಲ್ಲ ರಾಜವಂಶದಲ್ಲಿ ಜನಿಸಿದ ದೈತ್ಯರು. ಅಂದರೆ ಅವರು ಲೆಕ್ಕಕ್ಕೆ ರಾಜವಂಶದಲ್ಲಿ ಹುಟ್ಟಿದ್ದಾರೆ, ರಾಜಕುಮಾರರಂತ ಹೇಳಿಸ್ಕೊಳ್ತಾ ಇದ್ದಾರೆ. ಅವರು ಯಾವ ರಾಕ್ಷಸರಿಗೂ ಕಡಿಮೆ ಇಲ್ಲ. ಇಂಥ ರಾಕ್ಷಸ ಬುದ್ಧಿ ಇರುವವರೆಲ್ಲ ವಿಚಾರ ಮಾಡಿದರು. ಏನಂತ? ವಿಚಾರ್ಯ ಅಂದರೆ ವಿಚಾರ ಮಾಡಿದರು. ಏನು ವಿಚಾರ ಮಾಡಿದರು? ಅಸ್ಯ ಅಂದರೆ ಆ ಭೀಮಸೇನನನ್ನು ವಧ ನಿಶ್ಚಯಂ, ಭೀಮಸೇನನ ವಧೆಯನ್ನು ಮಾಡಬೇಕು. ವಧ ನಿಶ್ಚಯ. ವಧ ಅಂದರೆ ಕೊಲ್ಲುವುದು, ನಿಶ್ಚಯ ಅಂತೇಳಿದ್ರೆ ನಿರ್ಧಾರ ಅಂತೇಳಿದ್ರೆ ನಮಗೆ ಬೇರೆ ಯಾವುದೂ ಇದಿಲ್ಲ, ಅವನನ್ನು ಕೊಂದೇ ಬಿಡಬೇಕು. ಹೇಗಾದರೂ ಮಾಡಿ ನಾವೆಲ್ಲ ಸೇರಿದರೆ ಮಾತ್ರ ಅವನನ್ನು ಕೊಲ್ಲಿಕ್ಕಾಗ್ತದೆ, ಯಾಕಂದರೆ ಭಾಳ ಬಲಿಷ್ಠವ. ಆದ್ದರಿಂದ ವಧ ನಿಶ್ಚಯಂ ಅಸ್ಯ ವಧ ನಿಶ್ಚಯಂ, ಅವನನ್ನು ಕೊಂದೇ ಬಿಡಬೇಕಂತ ಚಕ್ರುಹು, ನಿಶ್ಚಯಂ ಚಕ್ರುಹು ನಿರ್ಧಾರ ಮಾಡಿದರು. ಚಕ್ರುಹು ಅಂದರೆ ಮಾಡಿದರು. ಚಕ್ರೇ ಚಕ್ರಾತೆ ಚಕ್ರಿರೆ, ಅದು ಚಕ್ರೆ ಚಕ್ರಾತೆ ಚಕ್ರಿರೆ. ಇದು ಚಕ್ರುಹು ಅಂತೇಳಿದರೆ ಇದು ಚಕ್ರತುಹು ಚಕ್ರುಹು ಆ ರೀತಿ ಬರ್ತದೆ, ಕಾಣ್ತದೆ. ಸೊ ಚಕ್ರುಹು ಅಂತೇಳಿದರೆ ಮಾಡಿದರು. ಸೊ ಅಲ್ಲಿಗೆ ಹೇಳ್ತಾರೆ, ಭೀಮನ ಕಾರ್ಯಗಳನ್ನು ಕಂಡು ಸಂತೋಷಿದವರೆಲ್ಲ ದೇವಾಂಶರಾದರೆ ದ್ವೇಷಿಸಿದವರೆಲ್ಲ ಅಸುರಾಂಶರಾಗಿದ್ದರು ಎಂದು ಅರ್ಥ. ಅಂದರೆ ದೇವಾಂಶ ಸಂಭೂತರಾದ ರಾಜಕುಮಾರರು ಪ್ರೀತಿ ಮಾಡಿದರೆ ಅಸುರಾಂಶದಲ್ಲಿರುವಂತಹ ರಾಜಕುಮಾರರು, ದಿತಿಜರು, ರಾಕ್ಷಸರು, ದುಷ್ಟಬುದ್ಧಿಯವರು ಭೀಮಸೇನನನ್ನು ಕೊಲ್ಲಲಿಕ್ಕೆ ಎಲ್ಲ ಸೇರಿ ನಿರ್ಧಾರ ಮಾಡಿದರು. ನಿಶ್ಚಯಂ ಚಕ್ರುಹು ನಿರ್ಧಾರ ಮಾಡಿದರು. ಅಲ್ಲಿಗೆ ಯಾವುದೇ ಶ್ಲೋಕ? 67ನೇ ಶ್ಲೋಕ ಮುಗೀತು. 68ನೇ ಶ್ಲೋಕ ವೈಲಾರೆ. ಅಸ್ಮಿನ್ ಹತೆ ವಿನಿಹತ ಅಖಿಲಾಶ್ಚ ಪಾರ್ಥಾಃ ಶಕ್ಯೋ ಬಲಾಚ್ಛನ ನಿಹಂತುಮಯಂ ಬಲಾಢ್ಯಃ ಛದ್ಮ ಪ್ರಯೋಗತ ಇಮಂ ವಿನಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೆ ಚ ವಿದದ್ಮಹೇನ್ಯಾ. ಇಲ್ಲಿ ಭೀಮನನ್ನು ಯಾವ ತರ ವಧೆ ಮಾಡುದು, ಉಳಿದವರನ್ನು ಏನ್ ಮಾಡುದು ಅಂತ ವಿಚಾರ ಮುಂದುವರಿತಾ ಇದೆ. ಅವರು ವಿಚಾರ ಮಾಡ್ತಾ ಇದ್ದಾರೆ. ಈ ಭೀಮಸೇನನನ್ನು ಸಾಯಿಸಿದ್ರೆ ಎಲ್ಲಾ ಪಾಂಡವರನ್ನು ನಾವು ಕೊಂದಂತೆ ಆಗುತ್ತದೆ, ಅವರೆಲ್ಲರೂ ಸತ್ತಂತೆ ಆಗುತ್ತದೆ. ಯಾಕಂದರೆ ಈ ಭೀಮಸೇನಾದರೂ ಅತೀ ಬಲಿಷ್ಠನು, ಅವನನ್ನು ಶರೀರ ಬಲಪ್ರಯೋಗದಿಂದ ಸಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅವನನ್ನು ಮಂತ್ರೌಷಧಿ ಅಥವಾ ಈ ರೀತಿ ಕುಟಿಲ ಪ್ರಯೋಗದಿಂದ ಸಾಯಿಸಬಹುದು. ಅವನು ಸತ್ತ ನಂತರ ಅರ್ಜುನನನ್ನು ಪರಾಕ್ರಮದಿಂದ ಸಂಹರಿಸಬಹುದು. ಇತರರಾದ ಯುಧಿಷ್ಠಿರಾದಿಗಳನ್ನು ಬಂಧನದಲ್ಲಿ ಇಡಬಹುದು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಅಸ್ಮಿನ್ ಹತೆ ವಿನಿಹತ ಅಖಿಲಾಶ್ಚ ಪಾರ್ಥಾಃ ಶಕ್ಯೋ ಬಲಾಚ್ಚನ ನಿಹಂತುಮಯಂ ಬಲಾಢ್ಯಃ ಛದ್ಮ ಪ್ರಯೋಗತ ಇಮಂ ವಿನಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೆ ಚ ವಿದದ್ಮಹೇನ್ಯಾನ್. ಅಸ್ಮಿನ್ ಹತೆ ವಿನಿಹತ ಅಖಿಲಾಶ್ಚ ಪಾರ್ಥಾಃ ಶಕ್ಯೋ ಬಲಾತ್ ಚ ನ ನಿಹಂತುಂ ಅಯಂ ಬಲಾಢ್ಯಃ ಛದ್ಮ ಪ್ರಯೋಗತ ಇಮಂ ವಿನಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೆ ಚ ವಿದದ್ಮಹೇನ್ಯಾನ್. ಅಸ್ಮಿನ್ ಹತೆ ಅಂತ ಹೇಳಿದರೆ ಅಸ್ಮಿನ್ ಅಂದರೆ ಸಪ್ತಮಿ ವಿಭಕ್ತಿ. ಇವನು ಅಸ್ಮಿನ್ ಹತೆ ಅಂದರೆ ಭೀಮಸೇನನನ್ನು ನಾವು ಕೊಂದು ಬಿಟ್ಟರೆ, ಅಂದರೆ ಅವನು ಭೀಮಸೇನನು ಸಾಯುತ್ತಿರಲು ಅಂದರೆ ನಮ್ಮಿಂದ ಕೊಲ್ಲಲ್ಪಡುತ್ತಿರಲು, ಅಂದರೆ ಸಪ್ತಮಿ ವಿಭಕ್ತಿಯಲ್ಲಿ ಅಂದರೆ ಈ ರೀತಿ ಆದಾಗ ಅಸ್ಮಿನ್ ಹತೆ ಭೀಮಸೇನ ಸತ್ತರೆ ಅಖಿಲಾಶ್ಚ ಪಾರ್ಥಾಃ ವಿನಿಹತ
ಉಳಿದ ಎಲ್ಲ ಪಾಂಡವರು ಅಖಿಲಾಶ್ಚ ಪಾರ್ಥಾಹ, ಪಾರ್ಥ ಅಂತೇಳಿದರೆ ಒಬ್ಬನೇ ಅರ್ಜುನನಿಗೆ ಹೇಳುವಂಥದ್ದು. ಪಾರ್ಥಾಹ ಅಂತೇಳಿದರೆ ಉಳಿದ ಎಲ್ಲರೂ ಪೃಥುವಿನ ಮಕ್ಕಳು. ಪೃಥು ಅಂದರೆ ಯಾರು? ಕುಂತಿಯ ಮಕ್ಕಳು ಪಾರ್ಥಾಹ ಅಂದರೆ ಪಾಂಡವರು. ಸೊ ಪಾಂಡವರು ಅಂತೇಳಿದರೆ ಬಹುವಚನ ಇದ್ದರೆ ಎಲ್ಲ ಪಾಂಡವರು, ಪಾರ್ಥ ಅಂತ ಒಂದೇ ಬಂದರೆ ಅದು ಅರ್ಜುನ. ಸೊ ಹೀಗೆ ಪಾರ್ಥಾಹ ಅಖಿಲಾಶ್ಚ ಎಲ್ಲ ಪಾಂಡವರು, ವಿನಿಹತ ಸತ್ತು ಹೋದ ಹಾಗೆ. ಅಂದರೆ ಯಾವಾಗ ಸತ್ತು ಹೋದ ಹಾಗೆ ಬಾಕಿದ್ದ ಪಾಂಡವರೆಲ್ಲ? ಯಾವಾಗ ಭೀಮಸೇನ ಸತ್ತರೆ ಉಳಿದ ಪಾಂಡವರಿಗೆಲ್ಲ ಏನು ಬೆಲೆ ಇಲ್ಲ, ಆಮೇಲೆ ಅವ್ರದ್ದು ಏನೂ ನಡೆಯುವುದಿಲ್ಲ. ಅಂದರೆ ಎಲ್ಲ ಇರುವಂಥದ್ದು ನಮಗೆ ಏನಂತೇಳಿದರೆ ಇದು ಬಹಳ ಬಲಶಾಲಿಯಾದವನೊಬ್ಬ ಈ ಭೀಮಸೇನ. ಇವನು ಇದ್ದಷ್ಟು ಸಮಯ ನಮಗೆ ಉಳಿಗಾಲ ಇಲ್ಲ. ಅವರು ಹೇಗೆ ತಿಳ್ಕೊಂಡಿದ್ದಾರೋ ಹಾಗೆ ಆಯಿತು ನೋಡಿ. ಆಮೇಲೆ 100 ಜನ, ಆಮೇಲೆ ಅವಳು ದುಶ್ಶಲ, ಯಾರು? ಒಂದು ಹುಡುಗಿ, 100 ಜನ ಹುಡುಗರು, ಅವರು ಯಾರು? ಕೌರವರು ಅಂತೇಳಿದರೆ ಆ ದುಶ್ಶಲನ ಗಂಡ ಜಯದ್ರಥ. ಸೊ ಈ 100 ಜನ ಕೌರವರನ್ನು, 100 ಜನರಲ್ಲಿ 100 ಜನರನ್ನು ಕೂಡ ಕೊಂದದ್ದು ಯಾರಂದರೆ ಭೀಮಸೇನನೇ. ಸೊ ಭೀಮಸೇನನ ಕೈಯಿಂದಲೇ ಈ 100 ಜನ ಮಹಾಭಾರತದಲ್ಲಿ ಮುಂದೆ ಯುದ್ಧದಲ್ಲಿ ಹತರಾಗ್ತಾರೆ. ಸೊ ಇವರು ಹೇಗೆ ತಿಳ್ಕೊಂಡಿದ್ದಾರೋ ಈ ಭೀಮಸೇನ ಇದ್ದರೆ ನಮಗೆ ಉಳಿಗಾಲ ಇಲ್ಲ ಅಂತ, ಅದೊಂದು ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ. ಸೊ ಅಸ್ಮಿನ್ ಹತೆ, ಭೀಮಸೇನನನ್ನು ನಾವು ಕೊಂದು ಬಿಟ್ಟರೆ ಅಖಿಲಾಶ್ಚ ಪಾರ್ಥಾಹ ವಿನಿಹತ. ವಿನಿಹತ, ಹತ ಅಂದರೆ ಅವರೆಲ್ಲ ಸತ್ತ ಹಾಗೆ. ಯಾರು? ಉಳಿದ ಪಾಂಡವರು. ಅಂದರೆ ಮುಖ್ಯವಾಗಿ ಯಾರು? ಭೀಮಸೇನ. ಅವನನ್ನು ಸಾಯಿಸಬೇಕು. ಅವನನ್ನು ನಾವು ಸಾಯಿಸೋದ್ರಲ್ಲಿ ಹೇಗಾದರೂ ಮಾಡಿ ಏನಂತ ಕುಟಿಲ ಬುದ್ಧಿಯಿಂದ ಅವನನ್ನು ಸಾಯಿಸಿಬಿಟ್ರೆ ಆಮೇಲಿಂದ ನಮಗೆ ಉಳಿದ ಪಾಂಡವರದ್ದು ನಮಗೆ ಚಿಂತೆ ಇಲ್ಲ, ಅವರೆಲ್ಲ ಸತ್ತು ಹೋದ ಹಾಗೆಯೇ. ಶಕ್ಯೋ ಬಲಾತ್ ಚ ನ ನಿಹಂತುಂ ಅಯಂ ಬಲಾಢ್ಯ. ಆದರೆ ಏನು ಸಂಗತಿ ಅಂತ ಹೇಳಿದರೆ, ಅಯಂ ಅಂದರೆ ಇವನು ಭೀಮಸೇನ ಇದ್ದಾನಲ್ಲ, ಅವನು ಬಲಾಢ್ಯ, ಬಹಳ ಬಲಶಾಲಿ. 5 ಜನರನ್ನು ತನ್ನ ಭುಜದಲ್ಲಿ ಕೂರಿಸಿಕೊಂಡು ಆ ಗಂಗಾ ನದಿ, ಅಷ್ಟು ದೊಡ್ಡ ಸಮುದ್ರದಂತೆ ಕಾಣುವಂಥ ಗಂಗಾ ನದಿಯ ಮಧ್ಯದಲ್ಲಿ ಆ ಉರು ಪ್ರವಾಹ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಪ್ರವಾಹದಲ್ಲಿ ಇವರನ್ನೆಲ್ಲ ಕಟ್ಟಿಕೊಂಡು ಅವನು ಮುಳುಗಾಗ್ತಾನೆ ಅಂತ ಹೇಳಿದರೆ ಎಷ್ಟು ಬಲ ಇರಲಿಕ್ಕಿಲ್ಲ ಅವನಿಗೆ. ಅವನು ಅಂತೇಳಿ ಇವರೆಲ್ಲ ಮರ ಹತ್ತಿದ್ದಾರೆ, ಒಳ್ಳೊಳ್ಳೆ ಹಣ್ಣು ಹಂಪಲುಗಳನ್ನು ಕೊಯ್ದು ತಿನ್ನಬೇಕಂತ. ಇವರೇನು ಕೊಯ್ದು ಇನ್ನೇನು ಕೆಳಗೆ ಬರಬೇಕಂತಿರುವಾಗ ಅವನು ಭೀಮಸೇನ ಬಂದ, ಆ ಮರದ ಬುಡಕ್ಕೆ ಒಂದು ಒದ್ದು ಬಿಟ್ಟ. ಆ ಇಡೀ ಏನಾಯಿತು, ಆ ಮರದಲ್ಲಿರುವಂಥ ಹಣ್ಣುಗಳು ಮಾತ್ರ ಅಲ್ಲ, ಹಣ್ಣುಗಳನ್ನು ಕೀಳಲಿಕ್ಕೆ ಹತ್ತಿದ ರಾಜಕುಮಾರರುಗಳು ಎಲ್ಲರೂ ಬಿದ್ದು ಬಿಟ್ಟರು. ಅಂತೇಳಿದರೆ ಎಂಥ ಶಕ್ತಿ ಇದೆ ಭೀಮಸೇನನಿಗೆ. ಇಂಥ ಅಪಾರ ಅಮಿತ ಶಕ್ತಿ ಇರುವಂಥ ಭೀಮಸೇನನನ್ನು ಕೊಲ್ಲುವುದೊಂದೇ ಬಾಕಿ, ಅವನು ಇರಬಾರ್ದು. ಆದರೆ ಏನಂತೇಳಿದರೆ ಅಯಂ ಬಲಾಢ್ಯ, ಬಹಳ ಬಲಶಾಲಿ ಇವನು. ಈ ಬಲಶಾಲಿಯವನನ್ನು ನಾವು ಎದುರು ಹಾಕ್ಕೊಂಡ್ರೆ ನಮಗೆ ಏನು ಮಾಡಲಿಕ್ಕಾಗಲಿಕ್ಕಿಲ್ಲ. ಅದಕ್ಕೆ ಏನು ಮಾಡಬೇಕು? ಅಯಂ ಬಲಾಢ್ಯ. ಸೊ ಬಲಾತ್ ನ ನಿಹಂತುಂ ಶಕ್ಯ. ಆದ್ದರಿಂದ ಸಿಕ್ಕಾಪಟ್ಟೆ ಬಲಶಾಲಿ ಆದ ಕಾರಣ ನಿಹಂತುಂ, ಅವನನ್ನು ಕೊಲ್ಲಲಿಕ್ಕೆ ಬಲಾತ್ ಚ ನಾ ಶಕ್ಯ. ಅಂದರೆ ನಮ್ಮ ಬಲದಿಂದ ಅಲ್ಲ, ನಾವೆಲ್ಲರೂ ಸೇರಿದರೂ ಕೂಡ ಅವನನ್ನು ಕೊಲ್ಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ನಾ ಶಕ್ಯ, ಆಗುವುದಿಲ್ಲ ನಮ್ಮಿಂದ. ಯಾಕೆ? ಬಲಾತ್, ಅವನು ಬಲಿಷ್ಠ, ನಾವೆಲ್ಲ ಸೇರಿ ಬಲ ಪ್ರಯೋಗ ಮಾಡ್ತೇವೆ. ಎಲ್ಲರ ಬಲ ಸೇರಿದರೆ ಅವನನ್ನು ಕೊಲ್ಬೋದಲ್ವಾ ಅಂತ ಹೇಳಿದರೆ ಇಲ್ಲ, ಎದುರು ಹಾಕಿಕೊಂಡ್ರೆ ಆಗೋದಿಲ್ಲ, ನಮ್ಮ ಎಲ್ಲರನ್ನೂ ಮುಗಿಸಿಬಿಡ್ತಾನೆ ಅವನು. ಹಾಗಾದರೆ ಇನ್ನೇನು ಮಾಡೋದು? ಅಯಂ ಬಲಾಢ್ಯ ನಿಹಂತುಂ ಬಲಾತ್ ನಿಹಂತುಂ, ನಾವು ಸಹ ಬಲಪ್ರಯೋಗ ಮಾಡಿ, ಎಲ್ಲರೂ ಸೇರಿ ಬಲಪ್ರಯೋಗ ಮಾಡಿ ಅವನನ್ನು ಕೊಲ್ತೇವೆ. ನಿಹಂತುಂ ನಾಶಕ್ಯ, ಇದು ಆಗುವಂಥ ಮಾತಲ್ಲ. ಹಾಗಾದರೆ ಇನ್ನೇನು ಮಾಡೋದು? ಛದ್ಮ ಪ್ರಯೋಗತ,
ಛದ್ಮ ಪ್ರಯೋಗ ಅಂತ ಹೇಳಿದ್ರೆ ನಾವು ಹೇಳೋದಿಲ್ವ, ಛದ್ಮ ವೇಷ ಅಂತ ಹೇಳೋದಿಲ್ವ. ಛದ್ಮ ವೇಷ ಅಂತ ಹೇಳಿದ್ರೆ, ಛದ್ಮ ವೇಷ ಅಂತ ಹೇಳಿದ್ರೆ ಕೃಷ್ಣನ ವೇಷ ಆಗಿದ್ದ ಕೂಡಲೇ ಜನ್ಮಾಷ್ಟಮಿ ದಿವಸ ಯಾವ ಮಗು ಅದು ಅಂತ ಹೇಳಲಿಕ್ಕಾಗ್ತದೆ ನಮಗೆ? ಎಲ್ಲ ಮಕ್ಕಳು ಒಂದೇ ಥರ ಕಾಣಿಸ್ತಾರೆ. ಅಂದರೆ ಎಲ್ಲರೂ ಕೃಷ್ಣ ವೇಷ ಹಾಕಿಬಿಟ್ಟಿದ್ದಾರೆ. ಸೊ ಆ ವೇಷ ಹಾಕಿದ ತಾಯಂದರಿಗೆ ಮಾತ್ರ ಗೊತ್ತಿರ್ತದೆ ನನ್ನ ಮಗ ಯಾರು ಅಂತ ತಿಳ್ಕೊಂಡು, ಬಾಕಿದವರಿಗೆ ಯಾರಿಗೂ ಗೊತ್ತಾಗೋದಿಲ್ಲ, ಎಲ್ಲರೂ ಕೃಷ್ಣರೇ. ಸೊ ಹಾಗಿರುವಾಗ ಛದ್ಮ ವೇಷ ಅಂತ ಹೆಸರು. ಛದ್ಮ ವೇಷ ಅಂತ ಹೇಳಿದರೆ ಯಾರು ಏನು ಅಂತ ಗೊತ್ತಾಗೋದಿಲ್ಲ, ಅದು ಛದ್ಮ. ಛದ್ಮ ಅಂತ ಹೇಳಿದರೆ ನಿಜವಾದ ಅರ್ಥ ಏನು ಅಂತ ಹೇಳಿದರೆ, ಮಂತ್ರ ಮಾಡಿ ಅಂತೇಳಿ ಮೋಡಿ ಮಾಡಿ ಅಥವಾ ವಶಕ್ಕೆ ತಗೊಳ್ಳೋದು ಅಂತ, ಇದೆಲ್ಲ ಬೇರೆ ಬೇರೆ ರೀತಿಯ ಕೃತ್ರಿಮಗಳು, ಮಾಟ ಕೃತ್ರಿಮಗಳು ಇದೆಲ್ಲ ಇದೆ ಅಂದರೆ ಇದಕ್ಕೆಲ್ಲ ಮಂತ್ರ ಪ್ರಯೋಗ, ಔಷಧ ಪ್ರಯೋಗ ಇದೆಲ್ಲ ಹೇಳ್ತಾರೆ. ಸೊ ಈ ರೀತಿ ಎಲ್ಲ ನೀಚ ಕೃತ್ಯದ ಪ್ರಯೋಗಗಳು, ಕುಟಿಲ ಪ್ರಯೋಗಗಳು ಅಂತೇಳಿದರೆ ಈ ರೀತಿ ಛದ್ಮ ಪ್ರಯೋಗತ. ನೋಡಿ, ನಾವು ಮಧ್ವ ವಿಜಯ ಓದಿದ್ದೇವೆ. ಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರನ್ನೂ ಕೂಡ ಮುಗಿಸಿ ಬಿಡಬೇಕು ಅಂತ ಹೇಳ್ಕೊಂಡು ಆ ಬೇರೆ ಮತದವರು ಎಂಥ ದ್ವೇಷ ಅಂತೇಳಿದರೆ ಮಧ್ವರನ್ನು ನೋಡಿದ ಕೂಡಲೇ ಇವರನ್ನು ಕೊಂದೇ ಬಿಡಬೇಕು, ಇವರು ಇದ್ದರೆ ನಮಗೆ ಉಳಿಗಾಲ ಇಲ್ಲ. ಯಾಕೆ ಅಂತೇಳಿದರೆ ನಮ್ಮವರೇ ಇವರ ಪ್ರವಚನ ಕೇಳಿಬಿಟ್ಟು ಬಂದು ಹೇಳ್ತಾರೆ, ಅಲ್ಲ ಅವರು ಮಧ್ವಾಚಾರ್ಯರು ಮಾತಾಡಿದ್ದುಂಟಲ್ಲ ಎಲ್ಲ ಸತ್ಯ ಅಂತಲೇ ಇದೆ, ಅಂದರೆ ಅವರ ಹೇಳುವಂಥ ಮತ ಅದು ಅಷ್ಟು ಸ್ಪಷ್ಟ ಆಗಿ ಬಿಡ್ತದೆ ಅಂತೇಳಿದರೆ ನಮಗೆ ಮನದಟ್ಟಾಗ್ತದೆ. ಏನಂತೇಳಿದರೆ ಅವರು ಹೇಳುವ ರೀತಿಯಲ್ಲಿ ಹೌದು, ಈಗ ನಾವೇ ದೇವರು ಅಂತ ಹೇಳ್ಕೊಂಡ್ರೆ ನಾವು ನಮ್ಮನ್ನು ಪೂಜಿಸಿಕೊಳ್ಳೋದಿಲ್ಲಲ್ಲ, ನಾವು ಇನ್ನೊಂದು ದೇವರನ್ನು ನಾವು ಬೇರೆ ಅಂತೇಳಿ ಅಲ್ವ ಪೂಜಿಸೋದು. ಆದ್ದರಿಂದ ನಾವು ಹೇಳುವುದೊಂದು ಮಾಡೋದೊಂದು ಅಲ್ವಾ. ಸೊ ಅವರಾದರೆ ಹಾಗೆ ಅಲ್ಲ, ನಮ್ಮಿಂದ ಭಗವಂತ ಬೇರೆ ಅಂತೇಳಿಬಿಟ್ಟು ಆ ಭಗವಂತ ಅವನು ಎಲ್ಲ ಗುಣಗಳಿರುವವನು, ಅವನಲ್ಲಿ ದೋಷವೇ ಇಲ್ಲ ಅಂತ ಹೇಳ್ಕೊಂಡು ಅವನನ್ನು ಪೂಜಿಸ್ತಾರೆ. ಅಂದರೆ ಪೂಜಿಸುವವರು ಯಾರು? ಮನುಷ್ಯರು. ಆ ಮನುಷ್ಯರ ಹತ್ರ ಎಲ್ಲಿ ಗುಣ ಉಂಟು? ಎಲ್ಲೋ ಒಂದೆರಡು ಗುಣ ಉಂಟು, ಆಮೇಲೆ ದೋಷಗಳು ಬೇಕಾದಷ್ಟು ಉಂಟು. ಆಮೇಲೆ ಭಗವಂತ ಸರ್ವಜ್ಞ ಆದರೆ ಇವರೆಲ್ಲ ಅಲ್ಪಜ್ಞರು ಮನುಷ್ಯರು ಅಂತೇಳಿದರೆ ಮಧ್ವರು ಹೇಳುವುದು ಕರೆಕ್ಟ್ ಉಂಟು. ಅಂದರೆ ನಿಜವಾಗಿ ನಮಗೆ ಕಾಣುವಂಥದ್ದು, ಮಧ್ವರು ಹೇಳುವಂಥದ್ದು ಎಲ್ಲ ಸರಿಯಾಗಿಯೇ ಇದೆ ಅಂತೇಳಿದರೆ ನಾವು ಕೂಡ ಮಧ್ವರನ್ನೇ ಯಾಕೆ ಅನುಸರಿಸಬಾರ್ದು ಅಂತ ನಮ್ಮವರೇ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ ನಾಚಿಕೆ ಕೂಡ ಇಲ್ಲ, ಎಲ್ಲ ಹೇಳೋದು ಇವರು, ಅವರಿಗೆ ನಾಚಿಕೆ ಕೂಡ ಇಲ್ಲ. ನಮ್ಮವರು ಕೂಡ ಹೀಗೆ ಒಬ್ಬರೊಬ್ಬರೇ ಮಧ್ವ ಮತವನ್ನು ಸೇರಿದರೆ ನಮ್ಮ ಮತವೇ ಇಲ್ಲ ಅಂತ ಆಗಿಬಿಡ್ತದೆ. ಎಲ್ಲರೂ ಮಧ್ವ ಮತವನ್ನೇ ಅನುಸರಿಸಿಕೊಂಡು ಹೋದರೆ ಏನು ಮಾಡೋದು? ಅದಕ್ಕೋಸ್ಕರ ಮಧ್ವಾಚಾರ್ಯರನ್ನು ಕೊಂದು ಬಿಡಬೇಕು ಅಂತ ಹೇಳ್ಕೊಂಡು ಇದೇ ರೀತಿ ಛದ್ಮ ಪ್ರಯೋಗ ಅಂದರೆ ಮಂತ್ರ, ಮಾಟ, ಮೋಸ, ಕುಟಿಲ ವಿದ್ಯೆ ಈ ರೀತಿ ಹೇಗಾದರೂ ಮಾಡಿ ಔಷಧ ಪ್ರಯೋಗ ಇಂಥವುಗಳಿಂದ ಏನು ಮಾಡಬೇಕು? ಭೀಮಸೇನನನ್ನು ಅವನು ನಿದ್ದೆ ಮಾಡ್ತಾ ಇರುವಾಗ ಅವನನ್ನು ಕೈಕಾಲು ಕಟ್ಟಿ ತಗೊಂಡೋಗಿ ಹಾಕಿಬಿಡುವಂಥದ್ದು, ಅವನಿಗೆ ವಿಷ ಹಾಕುವಂಥದ್ದು, ಅವನಿಗೆ ಮಂತ್ರ ಪ್ರಯೋಗ ಮಾಡುವಂಥದ್ದು, ಈ ರೀತಿ ಏನಾದರೂ ಒಂದು ಮಾಡಿಬಿಟ್ಟು ಅವನನ್ನು ಮೋಸ ಮಾಡಿ ಕೊಲ್ಲಬೇಕು. ಬಲಪ್ರಯೋಗದಿಂದ ನಾವೆಲ್ಲ ಸೇರಿದರೂ ನಮ್ಮ ಎಲ್ಲರ ಬಲಕ್ಕಿಂತ ಅವನು ಜಾಸ್ತಿ ಬಲಿಷ್ಠನಿದ್ದಾನೆ, ಅವನನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಛದ್ಮ ಪ್ರಯೋಗತ ಅಂತೇಳಿದರೆ ಈ ರೀತಿ ಮೋಸ ಮಾಡಿ ವಂಚನೆ ಮಾಡಿ ಅವನನ್ನು ಕೊಲ್ಲಬೇಕು. ಛದ್ಮ ಪ್ರಯೋಗತ ಈ ರೀತಿಯಿಂದ ಇಮಂ ಈ ಭೀಮಸೇನನನ್ನು ವಿನಿಹತ್ಯ ಕೊಂದು, ವಿನಿಹತ್ಯ ಅಂದರೆ ಕೊಂದು. ಸೊ ಆವಾಗ ಏನು ಹೇಳಿದ್ದು? ನಿಹಂತುಂ ಕೊಲ್ಲಲು. ಸೊ ವಿನಿಹತ ಅಂದರೆ ಸತ್ತ ಹಾಗೆ, ಹತೇ ಅಂದರೆ ಕೊಲ್ಲಲ್ಪಡಲು. ಸೊ ಈ ಒಂದೇ ಒಂದು ಹನ ಹಿಂಸಾಗತ್ಯ ಅನ್ನುವಂಥದ್ದು ಅದು ಧಾತು, ಅದರದ್ದೇ ಎಷ್ಟೆಲ್ಲ ಪ್ರಯೋಗಗಳುಂಟು ನೋಡಿ. ಹತೇ ಅಂತ ಬಂತು ಫಸ್ಟಿಗೆ. ಹತೆ ಅಂದರೆ ಅವನು ಭೀಮಸೇನನು ಕೊಲ್ಲಲ್ಪಡಲು. ವಿನಿಹತ ಬಾಕಿಯವರು, ಬಾಕಿ ಪಾಂಡವರೆಲ್ಲ ಸತ್ತ ಹಾಗೆ. ವಿನಿಹತ ಅಲ್ಲ, ಅವನು ಮಹಾಬಲಿಷ್ಠ, ಅವನನ್ನು ಕೊಲ್ಲಲು. ನಿಹಂತುಂ ಕೊಲ್ಲಲು. ಆಮೇಲಿಂದ ಛದ್ಮ ಪ್ರಯೋಗತ ಇಮಂ ವಿನಿಹತ್ಯ ಅವನನ್ನು ಕೊಂದು. ಆಮೇಲೆ ಏನು? ಛದ್ಮ ಪ್ರಯೋಗತ ಅಂತೇಳಿದರೆ ಈ ರೀತಿ ಕುಟಿಲ ವಿದ್ಯೆಯಿಂದ ಮೋಸ ಮಾಡಿ ಆ ಭೀಮಸೇನನನ್ನು ಕೊಂದು. ಇಮಂ ಭೀಮಸೇನಂ ವಿನಿಹತ್ಯ ಕೊಂದು.
ವೀರ್ಯಾತ್ ಪಾರ್ಥಂ ನಿಹತ್ಯ. ಆಮೇಲೆ ನಾವು ಆರಾಮದಲ್ಲಿ ಅರ್ಜುನನನ್ನು ಕೊಂದು ಬಿಡ್ಬೋದು. ಭೀಮಸೇನ ಸತ್ತ ಮೇಲೆ ಮತ್ತೆ ಅರ್ಜುನನನ್ನು ಕೊಲ್ಲಿಕ್ಕೆ ಕಷ್ಟ ಆಗೋದಿಲ್ಲ. ವೀರ್ಯಾತ್ ಪಾರ್ಥಂ ನಿಹತ್ಯ ಅಂತೇಳಿದ್ರೆ ಅರ್ಜುನನನ್ನು ಕೊಲ್ಲಿಕ್ಕೆ ನಮ್ಮ ಬಲ ಎಲ್ಲ ಸಾಕಾಗ್ತದೆ. ನಾವು ಒಂದು 2-3 ಜನ ಬೇಕಾದರೆ ಸೇರ್ಕೊಂಡು ಬಿಡೋಣ, ಸೇರಿಕೊಂಡು ಅರ್ಜುನನನ್ನು ಕೊಂದು ಬಿಡುವ. ವೀರ್ಯಾತ್ ಪಾರ್ಥಂ ನಿಹತ್ಯ ಅಂತೇಳಿದ್ರೆ ನಾವು ಅರ್ಜುನನ ಪರಾಕ್ರಮ, ನಾವೇನು ಪರಾಕ್ರಮ ಕಡಿಮೆ ಇದ್ದೇವೆ, ನಾವು ಅವ ಒಬ್ಬ ಆದರೆ ನಾವೊಂದು 3-4 ಜನ ಸೇರಿಬಿಟ್ಟು ಅರ್ಜುನನನ್ನು ಕೊಂದು, ನಿಹತ್ಯ ಕೊಂದು, ವಿನಿಹತ್ಯ ಅಂತ ಬಂತು. ಯಾರಿಗೆ? ಭೀಮಸೇನನಿಗೆ ವಿನಿಹತ್ಯ. ಅದೇ ಅರ್ಜುನನಿಗಾಗುವಾಗ ನಿಹತ್ಯ, ಎರಡು ಅರ್ಥ ಒಂದೇ. ಅಂದರೆ ಭೀಮಸೇನನನ್ನು ಕೊಲ್ಲುವುದು ಫಸ್ಟಿಗೆ, ನಂತರ ಬಾಕಿದವರೆಲ್ಲ ಸತ್ತ ಹಾಗೆ. ಒಬ್ಬ ಅರ್ಜುನ ಇದ್ದಾನೆ, ಅರ್ಜುನ ನಾವು 2-3 ಜನ ಸೇರಿಬಿಟ್ಟು ಅವನನ್ನು ಕೊಂದುಬಿಟ್ಟು ಮತ್ತೆ ಏನು ಮಾಡುವ? ನಿಗಡೇಚ ವಿದದ್ಮಹೇ ಅನ್ಯಾನ್. ಮತ್ತೆ ಉಳಿಯೋದು ಯಾರು? 3, ಲೆಕ್ಕಕ್ಕೆ ಇಲ್ಲ ಅವರು. ಯಾರು? ಧರ್ಮರಾಯ ಮತ್ತು ನಕುಲ, ಸಹದೇವ. ಅವರು ಯಾವ ಲೆಕ್ಕಕ್ಕೂ ಇಲ್ಲ. ಅನ್ಯಾನ್ 3 ಜನ. ಅವರು 3 ಜನರನ್ನು ಏನು ಮಾಡುವ? ಅವರನ್ನು ಕೊಲ್ಲಬೇಕಾಗಿಲ್ಲ, ಏನು ಉಪಯೋಗ ಇಲ್ಲದವರನ್ನು ಕೊಲ್ಲುವುದೇ ಆತಕ್ಕೆ. ನಿಗಡೆ ಅಂತೇಳಿದರೆ ಅವರಿಗೆ ಇದು ಯಾವುದು, ಕಳ್ಳರಿಗೆ ಅರೆಸ್ಟ್ ಮಾಡುವಾಗ ಏನು ಮಾಡ್ತಾರೆ? ಕೈಗೆ ಕೋಳು ಹಾಕ್ತಾರಲ್ಲ. ಸೊ ಇವರನ್ನು ಬಂಧಿಸಿ ಬಿಡುವ, ಸಂಕೋಲೆ ಹಾಕಿ ಚೈನ್ ಹಾಕಿ ಬಿಡೋದು ಅವರಿಗೆ. ಅಂದರೆ ಅವ್ರ ಜೀವದಲ್ಲಿ ಇರಲಿ ಅಂತೇಳಿದ್ರೆ ಅವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ಜೀವದಲ್ಲಿ ಇದ್ದರೂ ಕೂಡ. ಸೊ ಅನ್ಯಾನ್ ನಿಗಡೇಚ, ಅವನು ತೆಗೆದು ಜೈಲಿಗೆ ಹಾಕಿ ಬಿಡುವ, ಅವನ ಕೈ ಕಾಲು ಕಟ್ಟಿ ಜೈಲಿಗೆ ಹಾಕುವ, ಅವರನ್ನು ಸಂಕೋಲೆ ಹಾಕಿ ಬಿಡುವ. ನಿಗಡ ಅಂದರೆ ಸಂಕೋಲೆ ಅಂತ ಅರ್ಥ. ಸಂಕೋಲೆ ಹಾಕಿಬಿಟ್ಟು ಅವರಿಗೆ ನಿಗಡೇಚ ವಿದದ್ಮಹೆ, ಅವರಿಗೆ ಸಂಕೋಲೆ ಹಾಕೋಣ. ವಿದದ್ಮಹೆ ಅಂದರೆ ಮಾಡೋಣ, ವಿದದ್ಮಹೆ. ಸೊ ಅನ್ಯಾನ್ ನಿಗಡೇಚ ವಿದದ್ಮಹೆ. ಉಳಿದ 3 ಜನ ಯಾರಿದ್ದಾರೆ? ಧರ್ಮರಾಯ, ನಕುಲ, ಸಹದೇವ. ಏನೂ ಉಪಯೋಗ ಇಲ್ಲ, ಅವರನ್ನು ಕೊಲ್ಲಬೇಕಾದ ಅವಶ್ಯಕತೆಯೇ ಇಲ್ಲ. ಅವರಿಗೆ ಎಂತೇಳಿದ್ರೆ ಸಂಕೋಲೆ ಹಾಕಿ ತೆಗೆದು ಜೈಲಿಗೆ ಹಾಕಿ ಬಿಡುವ, ಅವರನ್ನು ಬಂಧನದಲ್ಲಿ ಇಟ್ಟು ಬಿಡುವ, ಅವರನ್ನು ಬಂಧಿಸಿ ಬಿಡುವ. ಈ ರೀತಿ ಏನು ಮಾಡಿದರು? ಪ್ಲ್ಯಾನ್ ಹಾಕಿದರು. ಮಧ್ವಾಚಾರ್ಯರಿಗೂ ಕೂಡ ಇದೇ ಥರ ಪ್ಲ್ಯಾನ್ ಹಾಕಿದ್ರು. ಅದನ್ನು ಮಧ್ವ ವಿಜಯದಲ್ಲಿ ನಾವು ಓದಿದ್ದೇವೆ. ಸೊ ಈಗ ಅಸ್ಮಿನ್ ಹತೆ, ಈ ಒಬ್ಬ ಭೀಮಸೇನ ಹತನಾದರೆ ಉಳಿದವರು ನಿಖಿಲಾಶ್ಚ, ಉಳಿದ 3 ಜನ ಇದ್ದಾರಲ್ಲ, ನಿಖಿಲಾಶ್ಚ 4 ಜನ, ನಿಖಿಲಾಶ್ಚ ಪಾರ್ಥಾಹ ವಿನಿಹತ, ಅವರೆಲ್ಲ ಸತ್ತ ಹಾಗೆ. ಉಳಿದ ಪಾಂಡವರು 4 ಜನ ಕೂಡ ಸತ್ತಂತೆಯೇ. ಬಲಾಢ್ಯನಾದ ಈ ಭೀಮಸೇನನನ್ನು ಬಲಾತ್ ನಿಹಂತುಂ, ಅಂದರೆ ನಾವು ನಮ್ಮ ಬಲದಿಂದ ನಾವೆಲ್ಲ ಸೇರಿಕೊಂಡು ನಮ್ಮ ಎಲ್ಲ ಬಲ ಹಾಕ್ತೇವೆ ಅಂತ ಹೇಳಿದ್ರು. ಇಲ್ಲ ಆಗೋದಿಲ್ಲ. ಬಲಾಢ್ಯನಾದ ಭೀಮಸೇನನನ್ನು ನಾವೆಲ್ಲರೂ ಸೇರಿದರೆ, ಎಲ್ಲರೂ ಸೇರಿ ನಮ್ಮ ಎಲ್ಲ ಬಲ ಒಟ್ಟು ಮಾಡಿದರೂ ಕೂಡ ಕೊಲ್ಲಲು ಸಾಧ್ಯವಾಗದು. ಹಾಗಾದರೆ ಏನು ಮಾಡೋದು? ಕಪಟೋಪಾಯದಿಂದ, ಮಂತ್ರ, ಔಷಧ, ಆಮೇಲೆ ಈ ರೀತಿ ಕುಟಿಲ ಉಪಾಯದಿಂದ ಏನು ಮಾಡಬೇಕು? ವಂಚನೆಯಿಂದ ಅವನನ್ನು ಮೋಸ ಮಾಡಿ ಅವನನ್ನು ಕೊಂದು ಅಂತ ಹೇಳಿದ್ರೆ ಏನು? ಛದ್ಮ ಪ್ರಯೋಗತಃ ಇಮಂ ವಿನಿಹತ್ಯ, ಕೊಂದು ಆಮೇಲಿಂದ ಅರ್ಜುನನನ್ನು ನಾವೊಂದು 2-3 ಜನ ಸೇರಿ, ಅರ್ಜುನ ಎಂಥ ಪರಾಕ್ರಮ ಇದ್ದರೂ ಕೂಡ ನಾವು 2-3 ಜನ ಸೇರಿದರೆ ಅವನಷ್ಟು ಪರಾಕ್ರಮ ನಾವು ಸಹ ತೋರಿಸ್ಬೋದು. ಸೊ ವೀರ್ಯಾತ ಅಂತ ಹೇಳಿದ್ರೆ ಅವನನ್ನು ಎದುರೆ ಕೊಲ್ಲಬೋದು. ಯಾರನ್ನು? ಅರ್ಜುನನನ್ನು. ಅಂದರೆ ವೀರ್ಯಾತ ಅಂತೇಳಿದರೆ ಅವನನ್ನು ಯುದ್ಧ ಮಾಡಿ ನಾವು ಒಂದು 2-3 ಜನ ಒಟ್ಟಿಗೆ ಸೇರಿ ಅವನನ್ನು ಕೊಂದು ಬಿಡುವ. ಆ ನಂತರ 3 ಜನ ಉಳಿತಾರಲ್ಲ ಅವರನ್ನು ಏನು ಉಪಯೋಗ ಇಲ್ಲ. ಅವರು ಯಾರು? ಧರ್ಮರಾಯ, ನಕುಲ ಮತ್ತು ಸಹದೇವ. ಅನ್ಯಾನ್ ಅವರು 3 ಜನ. ನಿಗಡೇಚ ವಿದದ್ಮಹೆ, ನಿಗಡೆ ಅಂದರೆ ಕೈಗೆ ಕೋಳು ಹಾಕೋದು, ಸಂಕೋಲೆ. ಸೊ ಸಂಕೋಲೆ ಹಾಕಿಬಿಟ್ಟು ಏನು ಮಾಡಬೇಕು? ಅವರನ್ನು ನಾವು ಬಂಧನದಲ್ಲಿ ಇಡುವ ಅಂತ ಹೇಳ್ತಾರೆ. ಸೊ 68ನೇ ಶ್ಲೋಕ, 69ನೇ ಶ್ಲೋಕ ಬಯಲಾರೆ. ಏವಂ ಕೃತೆ ನಿಹತಕಂಟಕಮಸ್ಯ ರಾಜ್ಯಂ ದುರ್ಯೋಧನಸ್ಯ ಹಿ ಭವೇನ ತತೋನ್ಯತಾ ಸ್ಯಾತ್. ಅಸ್ಮಿನ್ ಹತೆ ನಿಪತಿತೆ ಚ ಸುರೇಂದ್ರ ಸೂನೋ ಶೇಷಾ ಭವೇಯುರತ ಸೌಬಲಿ ಪುತ್ರದಾಸಾಹ. 69ನೇ ಶ್ಲೋಕ. ಈ ಮೇಲೆ ಹೇಳಿದ ಪ್ರಕಾರ ಮಾಡಿದರೆ, ಅಂದರೆ ಭೀಮಸೇನನನ್ನು ಕುಟಿಲತಂತ್ರದಿಂದ ಸಾಯಿಸಿ, ಅರ್ಜುನನನ್ನು ಪರಾಕ್ರಮದಿಂದ ಸಾಯಿಸಿ, ಉಳಿದವರನ್ನು ಬಂಧಿಸಿದರೆ ಆ ದುರ್ಯೋಧನಿಗೆ ನಿಷ್ಕಂಟಕವಾದ ರಾಜ್ಯ ಸಿಗುತ್ತದೆ. ಈ ರೀತಿ ಮಾಡದೆ ಬೇರೆ ಪ್ರಕಾರ ಮಾಡಿದರೆ ದುರ್ಯೋಧನಿಗೆ ಆ ರಾಜ್ಯವು ಸಿಗುವುದು ಬಹಳ ಕಷ್ಟ.
ಆದ್ದರಿಂದ ಈ ಭೀಮನು ಸಂಹೃತನಾಗುತ್ತಿರಲು, ಅರ್ಜುನನು ಕೂಡ ಸಂಹೃತನಾಗುತ್ತಿರಲು, ಉಳಿದ ಯುಧಿಷ್ಠಿರ ಮೊದಲಾದ ಮೂವರು, ಆಮೇಲೆ ಗಾಂಧಾರಿ ಪುತ್ರರಾದ ದುರ್ಯೋಧನಾದಿಗಳ ದಾಸರಾಗುವರು ಅಂತ ವಿಚಾರ ಮಾಡ್ತಾರೆ. ಏವಂ ಕೃತೆ ನಿಹತ ಕಂಟಕಮಸ್ಯ ರಾಜ್ಯಂ ದುರ್ಯೋಧನಸ್ಯ ಹಿ ಭವೇತ್ ನ ತತೋನ್ಯಥಾ ಸ್ಯಾತ್. ಅಸ್ಮಿನ್ ಹತೆ ನಿಪತಿತೆ ಚ ಸುರೇಂದ್ರಸೂನೌ ಶೇಷಾ ಭವೇಯುರಥ ಸೌಬಲಿಪುತ್ರದಾಸಾಃ. ಹೀಗೆ ಮಾಡಿದರೆ ಏವಂ ಕೃತೆ ಏನು, ಫಸ್ಟಿಗೆ ಮೋಸದಿಂದ ಭೀಮನನ್ನು ಕೊಂದು ಬಿಡಬೇಕು. ಅಂದರೆ ಅವನಿಗೆ ಚೂರು ಗೊತ್ತಾಗಬಾರ್ದು. ಗೊತ್ತಾದರೆ ಅವನನ್ನು ಕೊಲ್ಲುವ ಮೊದಲು ನಮ್ಮನ್ನೆಲ್ಲ ಮುಗಿಸಿಬಿಡ್ತಾನೆ. ಅದಕ್ಕೋಸ್ಕರ ಏನೂ ಗೊತ್ತಾಗದಾಗೆ ಮೋಸ ಮಾಡಿ ವಂಚನೆಯಿಂದ, ಕುಟಿಲೋಪಾಯದಿಂದ, ಔಷಧ ಪ್ರಯೋಗ, ಮಂತ್ರ ಪ್ರಯೋಗ, ಯಾವ ಪ್ರಯೋಗ ಆದರೂ ಮಾಡಿಬಿಟ್ಟು ಅವನನ್ನು ಕೊಲ್ಲಬೇಕು. ಅವನನ್ನು ಒಂದು ಕೊಲ್ಲುವಂಥದ್ದು ಮುಖ್ಯವಾದ್ದು. ಅವನನ್ನು ಕೊಂದರೆ ಬಾಕಿ 4 ಜನ ಉಪಯೋಗಕ್ಕೆ ಇಲ್ಲದವರು. ಅರ್ಜುನ ಒಬ್ಬ ಇದ್ದಾನಲ್ಲ, ಅದೊಂದು ನಾವೊಂದು 2-3 ಜನ ಸೇರಿಬಿಟ್ಟು ಅವನ ಪರಾಕ್ರಮಕ್ಕೆ ನಮ್ಮ ಪರಾಕ್ರಮ 3 ಜನ ಸೇರಿದರೆ ಈಕ್ವಲೆಂಟ್ ನಾವು ಆಗ್ತೇವೆ. ಅವನನ್ನು ಕೊಂದು ಬಿಡುವ. ಮತ್ತೆ 3 ಜನ ಅವರನ್ನು ಬಂಧಿಸಿ ಜೈಲಿಗೆ ಹಾಕಿ ಬಿಡುವ. ಏವಂ ಕೃತೆ, ಹೀಗೆ ಮಾಡಿದರೆ ನಿಹತ ಕಂಟಕಂ, ನಮ್ಮ ಕಾಲಿಗೆ ಒಂದು ಚುಚ್ಚಿದೆಯಲ್ಲ ಮುಳ್ಳು, ನಿಹತ ಕಂಟಕಂ, ಮುಳ್ಳು ತೆಗೆದ ಹಾಗೆ. ನಿಹತ, ನಮ್ಮ ಕಂಟಕ ಅಂತ ಏನಿದೆ ಅದು ಭೀಮಸೇನ ಕಂಟಕ. ಆ ಕಂಟಕ ನಿಹತ, ಕೊಂದು ಬಿಟ್ಟರೆ ಕಂಟಕ ಹೋಯಿತು, ಪಾರಾಯಿತು. ಅಂದರೆ ದೊಡ್ಡದಾದ ಒಂದು ನಮಗೆ ಏನು ಕಂಟಕ ಉಂಟೋ ಅದರಿಂದ ನಾವು ಪಾರಾದ ಹಾಗೆ. ನಿಹತ ಕಂಟಕಂ, ಕಂಟಕ ಪಾರಾಯಿತು, ಕಂಟಕ ಸತ್ತೋಯಿತು. ನಿಹತ ಕಂಟಕಂ. ಅಸ್ಯ ರಾಜ್ಯಂ, ಮತ್ತೆ ಹಸ್ತಿನಾವತಿ ಉಂಟಲ್ಲ, ಅಸ್ಯ ರಾಜ್ಯಂ, ಇದು ದುರ್ಯೋಧನಸ್ಯ ಹಿ ಭವೇತ್, ಇದು ದುರ್ಯೋಧನಂದೇ. ಮತ್ತೆ ಯಾರು ಮಾತಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನಂದೇ ಕಾರವಾರು. ಅಸ್ಯ ರಾಜ್ಯಂ, ಈ ಹಸ್ತಿನಾವತಿ ರಾಜ್ಯ ಏನಿದೆ, ದುರ್ಯೋಧನಸ್ಯ, ದುರ್ಯೋಧನನದ್ದು, ಅವಂದೇ. ದುರ್ಯೋಧನಸ್ಯ ಹಿ ಭವೇತ್, ಅವಂದೇ ಆಗಿಬಿಡ್ತದೆ. ಭವೇತ್, ಆಗುತ್ತೆ. ಯಾವಾಗ ದುರ್ಯೋಧನಂದೇ ಆಗೋದು? ಅಲ್ಲಿ ಕಂಟಕ ಹೋದರೆ ಮಾತ್ರ. ಆ ಕಂಟಕ ಇದ್ದರೆ ಆಗೋದಿಲ್ಲ. ಸೊ ನಿಹತ ಕಂಟಕಂ ಅಂದರೆ ಕಂಟಕವನ್ನು ಹೇಗಾದರೂ ಮಾಡಿ ಬಿಸಾಡಿಬಿಟ್ರೆ ಆ ಭೀಮಸೇನನನ್ನು ಮತ್ತೆ ದುರ್ಯೋಧನಂತೆ ರಾಜ್ಯ. ನ ತತೋ ಅನ್ಯಥಾ ಸ್ಯಾತ್, ಭೀಮಸೇನ ಇದ್ದರೆ, ಅನ್ಯಥಾ ಅಂದ್ರೇನು, ನಮ್ಮ ಪ್ಲ್ಯಾನ್ ಫೇಲ್ ಆದರೆ, ಅನ್ಯಥಾ ನ ತತೋ, ಇದು ದುರ್ಯೋಧನನದ್ದು ಈ ರಾಜ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗದವರೆಗೆ ಭೀಮಸೇನ ಇದ್ದಾನೋ ಈ ಹಸ್ತಿನಾವತಿ ರಾಜ್ಯ ಅದು ದುರ್ಯೋಧನನದ್ದು ಆಗುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ಅಂದರೆ ದುರ್ಯೋಧನಸ್ಯ ಹಿ ಭವೇತ್, ಯಾವಾಗ ಕಂಟಕ ನಿವಾರಣೆ ಆದರೆ. ನಿಹತ ಕಂಟಕಂ, ಕಂಟಕ ಫಸ್ಟಿಗೆ ಸಾಯಬೇಕು. ಕಂಟಕ ಸತ್ತರೆ ಈ ರಾಜ್ಯ ದುರ್ಯೋಧನಂದೇ, ಹಸ್ತಿನಾವತಿ ದುರ್ಯೋಧನಂದೇ. ನತತೋ ಅನ್ಯಥಾ, ಇಲ್ದಿದ್ರೆ ಆಗೋದಿಲ್ಲ. ನತತೋ ಅನ್ಯಥಾ. ಸೊ ತತಃ, ಅಲ್ಲಿಂದ ನ ಅನ್ಯಥಾ ಸ್ಯಾತ್. ಅನ್ಯಥಾ ಅಂತೇಳಿದರೆ ಅವನು ಬದುಕಿದ್ರೆ, ಅವನು ಸಾಯದಿದ್ದರೆ ಇದು ಯಾವುದು ಆಗುವಂಥದ್ದು. ದುರ್ಯೋಧನನಿಗೆ ಏನಂತೇಳಿದರೆ ಒಂದು ಕನಸಿದ್ದಾಗೆ, ನಾನೇ ರಾಜ ಅಂತ, ಅದು ನನಸಾಗೋದಿಲ್ಲ. ಅಸ್ಮಿನ್ ಹತೆ, ಭೀಮಸೇನ ಸತ್ತರೆ, ಅಸ್ಮಿನ್ ಹತೆ ನಿಪತಿತೆ ಚ ಸುರೇಂದ್ರ ಸೂನೌ. ಸುರೇಂದ್ರ ಸೂನು ಅಂದರೆ ಇಂದ್ರನ ಮಗ. ಸುರೇಂದ್ರ ಅಂದರೆ ಯಾರು? ಇಂದ್ರ, ದೇವೇಂದ್ರ. ಸೂನು ಅಂತ ಹೇಳಿದ್ರೆ ಮಗ. ದೇವೇಂದ್ರನ ಮಗ ಯಾರು? ಅರ್ಜುನ. ಸೊ ಸುರೇಂದ್ರ ಸೂನೌ ನಿಪತಿತೆ. ಅರ್ಜುನನನ್ನು ನಾವು ಪ್ಲ್ಯಾನ್ ಹಾಕಿದ್ದೇವಲ್ಲ, ಭೀಮಸೇನನ್ನು ಕೊಂದ ಮೇಲೆ ನಾವು ಪರಾಕ್ರಮದಿಂದಲೇ 2-3 ಜನ ಸೇರಿ ಅರ್ಜುನನನ್ನು ಕೊಂದು ಬಿಡೋದು ಅಂತ. ಸೊ ಅರ್ಜುನನನ್ನು ನಿಪತಿತೆ ಅಂದರೆ ಅವನನ್ನು ಕೊಂದರೆ ಅವನನ್ನು ಬೀಳಿಸಿದರೆ, ನಿಪತಿತೆ ಅಂದ್ರೇನು? ಬೀಳುವುದು ಅಂತ. ಬೀಳುವುದಂದ್ರೇನು? ಸತ್ತು ಬೀಳುವುದು ಅಂತ. ಅವನನ್ನು ಸತ್ತು ಬೀಳಿಸಿದರೆ ಶೇಷ ಭವೇಯು, ಮತ್ತೆ 3 ಜನ. ಶೇಷ ಅಂದರೆ 3 ಜನ. ಆವಾಗ ಅನ್ಯಾನ್ ಅಂತ ಹೇಳಿದ್ರು, ಈಗ ಶೇಷ ಅಂತ ಹೇಳಿದ್ರು. ಯಾವುದು ಶೇಷ ಅಂದರೆ ಬಾಲ. ಯಾವುದಿದು? ಧರ್ಮರಾಯ, ನಕುಲ, ಸಹದೇವ, ಅದು ಬಾಲರಿ, ಅದು ಉಪಯೋಗ ಇಲ್ಲ ಅಂತ. ಸೊ ಶೇಷ ಭವೇಯು, ಇದು ಏನು ಶೇಷ ಉಳಿತದೋ ಆತ ಸೌಬಲಿ ಪುತ್ರ ದಾಸಾಹ, ಅದು ಉಳಿಬೇಕು. ಯಾಕೆ ಗೊತ್ತುಂಟ? ಸೌಬಲಿ ಅಂದರೆ ಸುಬಲ, ಅಂದರೆ ಗಾಂಧಾರಿಗೆ ಇನ್ನೊಂದು ಹೆಸರು ಸೌಬಲಿ ಅಂತ.
ಸೊ ಗಾಂಧಾರಿಗೆ ಸೌಬಲಿ ಅಂತ ಹೆಸರು. ಸೌಬಲ ಅಂದರೆ ಅವನು ಯಾರು ಗಾಂಧಾರ ಇದಾನಲ್ಲ ಶಕುನಿ, ಅವನು ಸೌಬಲ. ಸೊ ಸೌಬಲಿ ಅಂತ ಹೇಳಿದ್ರೆ ಅವನ ತಂಗಿಯ ಅಕ್ಕನ ಗಾಂಧಾರಿ. ಸೊ ಈ ಗಾಂಧಾರಿ ಸೌಬಲಿಯ ಪುತ್ರ ಯಾರು, ಗಾಂಧಾರಿಯ ಮಗ ಯಾರು, ದುರ್ಯೋಧನ. ಸೊ ದುರ್ಯೋಧನನದ್ದು ದಾಸರಾಗಿ ಇರಬೇಕು. ಯಾರು, ಆ ಮೂರು ಜನ ನಾವು ತೆಗೆದು ಜೈಲಿಗೆ ಹಾಕಿಬಿಟ್ಟು ಅವ್ರ ಹತ್ರ ಏನು ಕೆಲಸ ಮಾಡಿಸ್ಬೇಕು, ದುರ್ಯೋಧನದ್ದು ಬಟ್ಟೆ ಒಗೆಯೋದು, ದುರ್ಯೋಧನಿಗೆ ಸ್ನಾನ ಮಾಡಿಸೋದು, ಸೊ ದುರ್ಯೋಧನದ ಮನೆಯಲ್ಲಿ ಕಸ ಗುಡಿಸೋದು, ಇದೆಲ್ಲ ಅವ್ರ ಹತ್ರ ಮಾಡಿಸುವ 3 ಜನರ ಹತ್ರ. ದಾಸಾಹ ಅಂತೇಳಿದ್ರೇನು, ದಾಸರಾಗಿ ಬಿದ್ದಿರಲಿ ಅವರು 3 ಜನ. ಶೇಷ ಅಂತೇಳಿದ್ರೆ ಅವರಿಬ್ಬರನ್ನು ಕೊಂದಾದ ಮೇಲೆ ಇವರು 3 ಜನನ್ನು ಕೊಲ್ಲೋದು ಬೇಡ, ಮನೆಗೆ ಕೆಲಸಕ್ಕೆ ಬೇಕಲ್ಲ ಜನ, ಅದಕ್ಕೋಸ್ಕರ ಧರ್ಮರಾಯ ನಕುಲ ಸಹದೇವ ಸೊ ಮನೆ ಕೆಲಸ, ಟಾಯ್ಲೆಟ್ ಕ್ಲೀನ್ ಮಾಡುವಂಥದ್ದು, ಕಸ ಗುಡಿಸುವಂಥದ್ದು, ಆಮೇಲೆ ಇದೆಲ್ಲ ಕೆಲಸ ಮಾಡಲಿಕ್ಕೆ ನಮಗೆ 3 ಜನ ದಾಸರು ಸಿಕ್ಕಿದಾಗ ಆಗ್ತದೆ. ಯಾರು, ನಕುಲ ಸಹದೇವ ಮತ್ತು ಧರ್ಮರಾಯ. ಅವರು ದಾಸರಾಗಿ ನಮಗೆ ನಮ್ಮ ಕಣ್ಣೆದುರುಗಡೆ ಇರಬೇಕು. ಕುಂತಿ ಮಕ್ಕಳು ನೋಡಿ, ಕುಂತಿ ಮಕ್ಕಳು ಧರ್ಮರಾಯ, ನಕುಲ, ಸಹದೇವ. ಒಬ್ಬ ಕಸ ಗುಡಿಸ್ತಾ ಇದ್ದಾನೆ, ಇನ್ನೊಬ್ಬ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ದನಗಳಿಗೆ ಹುಲ್ಲಾಗ್ತಾ ಇದ್ದಾನೆ. ನೋಡಿದ್ರೆ ನೀವು ಅಂತ ಹೇಳ್ಕೊಂಡು ನಾವು ಹೇಳಬೇಕಲ್ಲ, ನಾವು ಅವರ ಕೆಲಸ ಆ ರೀತಿ ಕೆಲಸ ಅವ್ರ ಹತ್ರ ಮಾಡಿಸಿಬಿಟ್ಟು ನಾವು ಮಜಾ ತಗೊಳ್ಳೋದು ಬೇಡವಾ, ಅದಕ್ಕೋಸ್ಕರ ಅವ್ರ ಜೀವದಲ್ಲಿ ಇರಲಿ ಅಂತ ಹೇಳ್ಕೊಂಡು ಈ ರೀತಿ ಪ್ಲಾನ್ ಮಾಡ್ತಾರೆ. ಈ 69ನೇ ಶ್ಲೋಕಕ್ಕೆ ಹೀಗೆ ಮಾಡಿದರೆ ಏವಂ ಕೃತೆ ಈ ದುರ್ಯೋಧನನ ರಾಜ್ಯ ನಿಷ್ಕಂಟಕವಾಗ್ತದೆ. ಕಂಟಕ ಸತ್ತೋಯಿತು, ನಿಹತ ಕಂಟಕ ಸತ್ತೋಗ್ಬೇಕು. ಯಾವುದು ಕಂಟಕ? ಭೀಮಸೇನ ಅನ್ನುವಂಥ ಕಂಟಕ ಸತ್ತು ಹೋದರೆ ಅಲ್ಲಿಗೇನಾಯಿತು, ಕಂಟಕ ನಿವಾರಣೆ ಆಯಿತು, ನಿಷ್ಕಂಟಕ ಆಯಿತು. ದುರ್ಯೋಧನನದ್ದೇ ಹಸ್ತಿನಾಮತಿ. ಇಲ್ಲದಿದ್ದರೆ ಆಗೋದಿಲ್ಲ, ಇಲ್ಲವಾದಲ್ಲಿ ಸಾಧ್ಯವಾಗದು. ಆದ್ದರಿಂದ ಭೀಮನ ಕೊಲೆಯಾಗಬೇಕು. ಅಸ್ಮಿನ್ ಹತೆ, ಆ ನಂತರ ಅರ್ಜುನ ಸಾಯಬೇಕು. ಸುರೇಂದ್ರ ಸೋನೌ ನಿಪತಿತೆ, ಅವನು ಸಾಯಬೇಕು. ಸತ್ತರೆ ಉಳಿದವರು 3 ಜನ ಶೇಷ, ಯಾರೆಲ್ಲ, ಧರ್ಮರಾಯ, ನಕುಲ, ಸಹದೇವ, ಉಪಯೋಗವಿಲ್ಲದವರು, ಅವರಿಗೆ ಸಂಕೋಲೆ ಹಾಕಿಬಿಟ್ಟು ಮನೆ ಕೆಲಸಕ್ಕೆ ದುರ್ಯೋಧನನ ಮನೆಯಲ್ಲಿ ದಾಸರಾಗಬೇಕು. ಸಂಬಳ ಕೊಡದೆ ಕೆಲಸ ಮಾಡುವವರಿಗೆ ದಾಸರು ಅಂತ ಹೆಸರು. ಸೊ ಹಾಗೆ ದಾಸರಾಗಿ ನಮ್ಮ ಕಣ್ಣು ಮುಂದೆ ಇರಬೇಕು. ಅರೆ ಕುಂತಿಯ ಮಕ್ಕಳು ದಾಸರಾಗಿದ್ದಾರೆ ನೋಡಿ ಅಂತ ಹೇಳ್ಕೊಂಡು ಆ ರೀತಿ ನಾವು ಸಂತೋಷ ಪಡಬೇಕಲ್ಲ ಅವರನ್ನು ನೋಡಿ. ಆ ರೀತಿ ಇವರು ಪ್ಲ್ಯಾನ್ ಹಾಕಿದರು ನೋಡಿ. ಎಂಥ ಒಂದು ಕಲಿಯುಗ ಅಂತೇಳಿದ್ರೆ ಇದಕ್ಕೆ ಹೆಸರು ಕಲಿಯುಗ ಅಂತ. ಭೀಮ ಜ್ಞಾನ, ಭಕ್ತಿ, ವೈರಾಗ್ಯಾದಿ 10 ಗುಣಗಳಿರುವವನು. ಅರ್ಜುನ ಶ್ರವಣ, ಮನನ, ಧ್ಯಾನ ಅಂತ 3 ಗುಣಗಳಿರುವವನು. ಆಮೇಲೆ ಧರ್ಮರಾಜ ಧರ್ಮಕ್ಕೆ ಅಧಿಪತಿ ಅವನು. ಶೀಲ ವಿನಯಗಳಿಗೆ ನಕುಲ ಸಹದೇವ. ಸೊ ಇಂತಹ ಎಲ್ಲ ಗುಣಗಳನ್ನು ಹೊಂದಿರುವಂಥ ದೇವಾಂಶ ಸಂಭೂತರಾಗಿರುವಂತಹ ಪಾಂಡವರನ್ನು ಯಾವ ರೀತಿ ಮಾಡಬೇಕಂತ ಈ ರಾಕ್ಷಸ ಬುದ್ಧಿಯವರು ಯೋಚನೆ ಮಾಡ್ತಾರೆ. ಇವರಿಗೆ ಏನಂತ ಹೆಸರಿಟ್ಟರು, ದಿತಿಜ ಅಂತ ಕರೆದರು ಮಧ್ವರು. ದಿತಿಜ ಅಂದರೆ ರಾಕ್ಷಸರು. ಸೊ ಇವರು ಖಂಡಿತ ರಾಕ್ಷಸರಲ್ವ, ಇವರು ಯಾವ ರಾಕ್ಷಸರಿಗಿಂತ ಕಡಿಮೆ ಇದ್ದಾರೆ. ನೋಡಿದರೆ ಈ ಕಲಿಯುಗದಲ್ಲಿ ನಮಗೆ ಭಾಳಷ್ಟು ರಾಕ್ಷಸರು ಕಾಣಲಿಕ್ಕೆ ಸಿಗ್ತಾರೆ ಅಂತೇಳಿದರೆ, ನಿಮಗೆ ಅಷ್ಟು ಒಳ್ಳೆಯ ಅಲ್ಲಿ ಪ್ರಯಾಗರಾಜ್ನಲ್ಲಿ ಕೋಟಿಗಟ್ಟಲೆ ಜನ ಬಂದು ಸ್ನಾನ ಮಾಡಿ ಹೋದರು. ಎಷ್ಟು 25 ಕೋಟಿಗಿಂತಲೂ ಜನ ಬಂದು ಸ್ನಾನ ಮಾಡಿ ಹೋದರು ಅಂತೇಳಿದರೆ ಎಂತಹ ಒಂದು ಭಕ್ತಿಯ ಒಂದು ಅದು ಜಾಗ ಅದು. ಆ ಪ್ರಯಾಗರಾಜ ಅನ್ನುವಂಥ ಸಂಗಮದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಅನ್ನುವಂಥದ್ದು. ಅಂತಹ ಹಿಂದೂಗಳ ಒಂದು ಅಷ್ಟು ಒಳ್ಳೆಯ ಒಂದು ಧರ್ಮ ಪ್ರಜ್ಞೆ ಇರುವವರನ್ನು ಕೂಡ ಕಾಲ್ತುಳಿತಕ್ಕೆ ಸಿಕ್ಕಿಸಿ ಕೊಂದು ಬಿಟ್ಟರು ನೋಡಿ ಅಂತೇಳಿದರೆ ರಾಕ್ಷಸಿ ಪ್ರವೃತ್ತಿಯವರು ಎಲ್ಲಿ ಹೋದರೂ ಇದ್ದಾರೆ ಅನ್ನುವಂಥದ್ದಕ್ಕೆ ಇದಕ್ಕೆ ಅದು ಅರ್ಥ. ಸೊ ಹೇಳ್ತಾರೆ ಇಲ್ಲಿ ಏನಂತೇಳಿದರೆ, ಇಂತಹ ಗುಣಗಳಿರುವಂತಹ ಭೀಮಸೇನ, ಅರ್ಜುನ, ಧರ್ಮರಾಯ, ನಕುಲ, ಸಹದೇವರನ್ನು ಜ್ಞಾನಾದಿ ಭಕ್ತಿ ಜ್ಞಾನಾದಿ ಗುಣಗಳನ್ನು ಹೊಂದಿರುವಂಥ ಇಂಥ ದೇವಾಂಶ ಸಂಭೂತರನ್ನು ಮೋಸದಿಂದ ಕೊಲ್ಲಬೇಕು ಅಂತ ಹೇಳಿದರೆ ಇದು ಕಲಿಯುಗದಲ್ಲಿ ನಿತ್ಯ ನಡೆಯುವ ಸಂಗತಿ ಅಂದರೆ ಇದೇ ಅಂತ ಹೇಳ್ತಾರೆ. ಸೊ ಕಲಿಯುಗ ಅಂತ ಹೇಳೋದು ಇದಕ್ಕೆ ಅಂತ ಅಲ್ಲಿಗೆ ಇವತ್ತಿನದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಮೇಲಿಂದ ಅವರು ಎಷ್ಟು ಸಕ್ಸಸ್ ಆಗ್ತಾರೆ, ಏನಾಗ್ತದೆ ಮುಂದೆ ಅಂತ ಹೇಳುವಂಥದ್ದನ್ನು ಮುಂದೆ ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು.